ಎಲ್ಲಿಂದ ಎಲ್ಲಿಯವರೆಗೆ ಕರ್ನಾಟಕ ದೇಶ. ಕಿವಿ ಒಳಗೆ ಯಾವುದು ಸದಾ ಅನುರಣಿಸುತ್ತದೋ ಅದು ಕರ್ನಾಟಕ. 3 ಪ್ಯಾನ್ ಇಂಡಿಯಾ ಎಂಪೈರ್ಸ್ ಕನ್ನಡ ನಾಡಲ್ಲೇ ಹುಟ್ಟಿದ್ದು. ಮೊದಲನೇದು ಗಂಗರಿಗೆ, ಕದಂಬರಿಗೆ, ರಾಜರ ಕಾಲದ ಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಕಾಲ ಡೆಮಾಕ್ರಸಿ ಮಾನದಂಡ ಇಟ್ಕೊಂಡು ಅಳಿಯಕ್ಕಾಗಲ್ಲ. ಅವ್ರ ಆರ್ಮಿನಲ್ಲಿ ಒಂದು ಯೂನಿಟ್ ಇತ್ತು, ಗರುಡ ಅಂತ. ಆ ಗರುಡ ಬಂದು ಆ ಸ್ವಾಮಿ ಸತ್ತ ತಕ್ಷಣ ಇವರು ಅಷ್ಟೂ ಮಂದಿ ಗರುಡರು ಅವರು ಅವನು ಎಂತವನು ಅಂದ್ರೆ ನೋಡ್ಬಾ ಅಂದ್ರೆ ಸುಟ್ಟು ಬರ್ತೀನಿ ಅಂತ ಆತರ ಬಾದಾಮಿಗೆ ಬಂದು ಇಡೀ ಊರಿನ ಅಕ್ಷರಶಃ ಬೆಂಕಿ ಹಚ್ಚಿಬಿಡ್ತಾನೆ. ಶ್ರೀವೀರ ಕಿಕ್ಕಾಯಿ ತಾಯಿ ನಮ್ಮ ತುಳುನಾಡಿನ ಹೆಣ್ಮಗಳು, ನನಗೆ ನೀನ್ ತಾಂಬೂಲ ಸರಿಯಾಗಿ ಕೊಡ್ಲಿಲ್ಲ, ಯುದ್ಧ ಮಾಡೋದು. ಈ ಪ್ರೋಟೋಕಾಲ್ ಇವತ್ತಿಗೂ ಇದೆಯಲ್ರಿ. ಬಹುಪತ್ನಿತ್ವ ಅನ್ನೋದು ಸಮಾಜದಲ್ಲಿ ನೀವು ಈ ಕಾಲದ ಫೆಮಿನಿಸ್ಟ್ ಎಲ್ಲ ಇಟ್ಕೊಂಡು ಕೇಳೋ ಹಾಗಿಲ್ಲ. ಇಂಡಿಯನ್ ಪೇಪರ್ ಈಸ್ ದ ಸಿಂಕ್ ದಟ್ ಮೆಲ್ಟೆಡ್ ದ ಗೋಲ್ಡ್ ಆಫ್ ರೋಮ್ ಅಂತ ಅಲ್ಲೊಬ್ಬ ಬಾಯ್ ಬಡ್ಕೊಳ್ತಾನೆ. ಚೀಲದ ಲಾರ, ಬೋಪದ ಲಾರ ಅಂತ ಇವೆಲ್ಲ ಕಪ್ಪಟ ಕನ್ನಡದ ಹೆಸರು. ಮಹಾರಾಷ್ಟ್ರಲ್ಲಿ ಒಂದು ಸರ್ನೇಮ್ ಇದೆ, ತಲ್ವಾರ್ ಅಂತ. ತಲ್ವಾರ್ ಕರ್ ಅಂದ್ರೆ ಅವರನ್ನೆಲ್ಲ ವೇಷವಾಟಿಕೆಗಳಲ್ಲಿ, ತುಳೆಕೇರಿಗಳಲ್ಲಿ ಈ ರೆಡ್ಡಿ ಪದದ ಮೂಲ ಗೋವಾ ದೇಶದ ಬಸ್ ಹೆಸರು ಕದಂಬ. ಅದೇನು ಆಕಸ್ಮಿಕವಾಗಿ ಏನು ಬರಲಿಲ್ಲ. ರೋಚೋ ಪದ್ಧತಿ ಮೊದಲು ತಂದಿದ್ದು 3 ತರ ವಿಜಯ ಆಯ್ತು. ಧರ್ಮ ವಿಜಯಿ, ಅಸುರ ವಿಜಯಿ, ಲೋಭ ವಿಜಯಿ. ಇದಕ್ಕೂ ಹೀನವಾಗಿರುವಂತ ಕೆಲಸ ಮಾಡಿದ್ದು ಮುಸಲ್ಮಾನ. ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಧರ್ಮ ರಕ್ಷಣಾರ್ಥವಾಗೇ ಈ ಸಾಮ್ರಾಜ್ಯ ನಿರ್ಮಾಣ ಆಗ್ತಾ ಇರೋದು ಅಂತ ನಿಮಗೆ ಶಾಸನದಲ್ಲೇ ಕಾಶಿ ಯಾತ್ರೆ ಮಾಡೋ ಎಲ್ಲರಿಗೂ ಕೂಡ ತುರುಕರು ವಿಧಿಸಿದಂತಹ ಸುಂಕವಂ ಕಟ್ಟಲು. ಮುಸಲ್ಮಾನರು ಬಂದಿದ್ದು ಅದನ್ನ ವ್ಯಾಪಾರ ಕ್ಷೇತ್ರ ಮಾಡ್ಕೊಳಕ್ಕಲ್ಲ. ಕಾಶಿನ ಇನ್ನೊಂದು ದೇವಸ್ಥಾನ ಕೆಡುತ್ತೀರಾ? ನೀವು ಅಂತರಂಗದಲ್ಲಿರೋ ಭಕ್ತಿನ ಹೇಗ್ರಿ ಕೆಡುತ್ತೀರಾ? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬ ವಿಶಿಷ್ಟ ಅತಿಥಿಯನ್ನು ನಾವು ನಿಮಗೆ ಪರಿಚಯಿಸ್ತೀವಿ. ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಹೀಗೆ ಸುಮ್ಮನೆ ಯೋಚಿಸ್ತಾ ಇರುವಾಗ ಶಾಲೆಯ ದಿನಗಳ ಪಠ್ಯಪುಸ್ತಕಗಳ ನೆನಪಾದವು, ಅಂದಿನ ರಾಜರ ಕಥೆಗಳು ನೆನಪಾದವು. ಆದರೆ ಶಾಲಾ ದಿನಗಳಲ್ಲಿ ಮತ್ತು ನಂತರದ ದಿನಗಳಲ್ಲಿ ನಾವು ಇತಿಹಾಸವಾಗಷ್ಟೇ ಓದ್ತೀವಿ. ಆವತ್ತಿನ ದಿನಮಾನಗಳು ಹೇಗಿದ್ವು, ಆವತ್ತಿನ ರಾಜರ ಅಭಿವೃದ್ಧಿಗಳು ಹೇಗಿದ್ವು, ಇವೆಲ್ಲವನ್ನ ನಾವು ಮರೀತಾ ಬರ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ತನ್ನ ಇತಿಹಾಸವನ್ನ ಮರೆತರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕರ್ನಾಟಕದ ಪುಟಗಳನ್ನು ತಿರುವೋಣ ಅಂತ ಯೋಚಿಸುವಾಗ ನೆನಪಾದ ಏಕೈಕ ವ್ಯಕ್ತಿ ಅಂದರೆ ಆಥರ್, ರೈಟರ್ ಆದ ಸಂದೀಪ್ ಬಾಲಕೃಷ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ, ತಾವು? ಚೆನ್ನಾಗಿದ್ದೀನಿ ಸರ್. ಕರ್ನಾಟಕದ ಇತಿಹಾಸ ನಾವೆಲ್ಲರೂ ಓದಿದ್ದೀವಿ ಸರ್. ಕರ್ನಾಟಕದ ರಾಜರ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಕೆಲವು ಸಿನಿಮಾಗಳು ಬಂದಿವೆ ಅದರ ಬಗ್ಗೆ. ಸ್ಟಾರ್ಟ್ ಫ್ರಮ್ ಕದಂಬರಿಂದ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಮನೆತನದವರೆಗೆ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ. ಆದರೆ ನನ್ನ ಕುತೂಹಲ ಇರೋದು, ಈ ಪಠ್ಯವನ್ನು ಹೊರತುಪಡಿಸಿ ನಾವೇನಾದರೂ ನಮ್ಮ ಮುಂದಿನ ಜನರೇಷನ್ಗೆ, ಇಂದಿನ ಜನರೇಷನ್ಗೆ ತಿಳಿಸಬಹುದಾ? ನಾನು 1-2-3 ಪುಸ್ತಕಗಳನ್ನು ಓದಿದಾಗ ಆವತ್ತಿನ ಸಮಾಜ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆವತ್ತಿನ ಕೆಲಸ ಹೇಗಿತ್ತು, ವ್ಯವಸಾಯ ಶುರು ಆಗಿದ್ದು ಹೇಗೆ, ಇಂಥದ್ದೆಲ್ಲವೂ ಬಹಳ ಕುತೂಹಲ ಹುಟ್ಟಿಸೋ ವಿಷಯ. ಕೆಲವೊಂದು ಶಾಸನಗಳ ರೆಫರೆನ್ಸ್ ನಮಗಿದೆ ನಿಜ, ಬಟ್ ಅದರ ಆಳ ಆಗಲ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಕೂತ್ ಮಾತಾಡೋದಕ್ಕೆ ಇದಕ್ಕಿಂತ ಬೆಸ್ಟ್ ವಿಷಯ ಇನ್ನೊಂದಿಲ್ಲ ಅಂತ ನನಗೆ ಅನ್ನಿಸ್ತು. ಎಲ್ಲಿಂದ ಶುರು ಮಾಡೋಣ? ಖಂಡಿತ. ನೀವು ಈ ವಿಷಯ ತೊಗೊಂಡಿರೋದೇ ಬಹಳ ಶ್ಲಾಘನೀಯ ಅಂತಲೇ ಹೇಳಬೇಕಾಗತ್ತೆ. ಎಲ್ಲಿಂದ ಎಲ್ಲಿಯವರೆಗೆ ಕರ್ನಾಟಕ ದೇಶ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಅಲ್ಲಿಂದ ಶುರು ಮಾಡೋಣ. ಆಗಲಿ, ಒಳ್ಳೆ ಪ್ರಶ್ನೆ ಇದು. ಈಗ ಕರ್ನಾಟಕ ಶಬ್ದಕ್ಕೆ ಇತ್ತೀಚಿನ ತನಕ 1956 ಅಥವಾ 71 ಅನಿಸುತ್ತೆ, ನನ್ನ ನೆನಪು ಸರಿಯಾಗಿದ್ದರೆ, ಕರ್ನಾಟಕ ಆಗಿರಲಿಲ್ಲ, ಕರ್ನಾಟಕ ಆಗಿತ್ತು. ನಕಾರ ಇತ್ತು, ನಕಾರ ಇರಲ್ಲ, ಕರ್ನಾಟಕ ಅಂದರೆ ಇದರ ಮೂಲ ಬರೋದು ಸಂಸ್ಕೃತ. ಬೇರೆ ಬೇರೆ ಉತ್ಪತ್ತಿ ಹೇಳ್ಬೋದು. ಒಂದು ಮೂಲದ ಪ್ರಕಾರ ಕರ್ಣೇಶು ಅಟತಿ ಇತಿ ಕರ್ನಾಟಕ ಅಂತ. ಕರ್ಣ ಅಂದರೆ ಕಿವಿ, ಕಿವಿ ಒಳಗೆ ಯಾವುದು ಸದಾ ಅನುರಣಿಸುತ್ತದೋ ಅದು ಕರ್ನಾಟಕ ಅಂತ. ಸೊ ಹೀಗಾಗಿ ಜೊತೆಗೆ ಇನ್ನು ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ಕನ್ನಡ ಭಾಷೆಗೆ ಕನ್ನಡ ಕಸ್ತೂರಿ ಅಂತಾರೆ. ಕಸ್ತೂರಿ ಅಂದರೆ ಕಸ್ತೂರಿ ಮೃಗ, ಜಿಂಕೆಯ ಒಂದು ಪ್ರಭೇದ. ಆ ಗುಂಪಿಗೆ ಸೇರುವಂತಹ ಒಂದು ಪ್ರಭೇದಕ್ಕೆ ಕಸ್ತೂರಿ ಮೃಗ ಅಂತ ಕರೀತಾರೆ. ಅದು ಸುಗಂಧ ತನ್ನ ದೇಹದಿಂದನೇ ಅದು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಅಂಥ ಕಸ್ತೂರಿ ಸುಗಂಧ ಉಳ್ಳಂತಹ ಭಾಷೆ ಮಾತಾಡಿದ್ರೆ ಆ ಕಸ್ತೂರಿ ಸುಗಂಧ ನಮಗೆ ಕೇಳೋವ್ರಿಗೂ ಮಾತಾಡೋವ್ರಿಗೂ ಒಂದು ಭಾಸ ಆಗುತ್ತೆ. ಅದಕ್ಕೆ ಕನ್ನಡ ಕಸ್ತೂರಿ, ಅಷ್ಟು ಇಂಪಾಗಿ ಇರುವಂತಹ ಭಾಷೆ ಕನ್ನಡ ಅಂತ. ಇದೆಲ್ಲ ಇದೆ ಬೇಕಾದಷ್ಟು, ಅದು ಬೇರೆ ಎಲ್ಲೋ ಹೋಗುತ್ತೆ. ಇನ್ನು ನೀವು ನಮ್ಮ ಭೌಗೋಳಿಕ ವಿಸ್ತಾರದ ಬಗ್ಗೆ ಕೇಳಿದ್ದೀರಾ, ಅದಕ್ಕೆ ನಾವು ಕಾಲಮಾನ ನಾವು ನೋಡಬೇಕಾಗುತ್ತೆ.
ಉದಾಹರಣೆಗೆ ತಗೊಳ್ಳೋ ಹಾಗಿದ್ದರೆ ನಮ್ಮ ಕರ್ನಾಟಕ ಇಡೀ ಭಾರತ ಅಂತ ತಗೊಂಡ್ರೆ ಕರ್ನಾಟಕ ಒಂದು ನಾಡಿಗೆ ಅಥವಾ ಒಂದು ದೇಶಕ್ಕೆ ಇರುವಂತಹ ವೈಶಿಷ್ಟ್ಯ ಹಲವಾರು ವೈಶಿಷ್ಟ್ಯಗಳಿದೆ. ಬರೀ ಸೀಮಿತವಾದ ಅರ್ಥದಲ್ಲಿ ರಾಜಕೀಯ ಅನ್ನೋ ಅರ್ಥದಲ್ಲಿ ಅಥವಾ ಸಾಮ್ರಾಜ್ಯ ಅನ್ನೋ ಅರ್ಥದಲ್ಲಿ ತೊಗೊಂಡ್ರೆ ಒಂದು ದೊಡ್ಡ ವೈಶಿಷ್ಟ್ಯ ಅಂತಂದರೆ ಇಡೀ ಭಾರತದಲ್ಲಿ ಬೇರೆ ಬೇರೆ ಕಡೆ ಹುಟ್ಟಂತಹ ಸಾಮ್ರಾಜ್ಯಗಳು ರಾಜಮನೆತನಗಳ ಪೈಕಿ ಕರ್ನಾಟಕ ಒಂದೇ 3 ಪ್ಯಾನ್ ಇಂಡಿಯಾ ಅಂತ ಈ ನಡುವೆ ಕರೀತಲ್ಲ ಸಿನಿಮಾಗಳಿಗೆ, ಆ ಥರ 3 ಪ್ಯಾನ್ ಇಂಡಿಯಾ ಎಂಪೈರ್ಸು ಕರ್ನಾಟಕ ಕೊಟ್ಟಿದ್ದು. 3 ಪ್ಯಾನ್ ಇಂಡಿಯಾ ಎಂಪೈರ್ಸ್ ಅಂದರೆ ಭಾರತದಾದ್ಯಂತ ವಿಸ್ತಾರವಾದ ಭೂಭಾಗದ ಆಳದಂತಹ 3 ದೊಡ್ಡ ರಾಜಮನೆತನಗಳು ಕನ್ನಡ ನಾಡಲ್ಲೇ ಹುಟ್ಟಿದ್ದು. ಮೊದಲನೇದು ಬಾದಾಮಿ ಚಾಳುಕ್ಯರು. ಇದು ಕ್ರಾನಾಲಜಿ ಫಸ್ಟಿಂದ ಬರ್ತಾ ಇದ್ದೀನಿ. ಬಾದಾಮಿ ಚಾಳುಕ್ಯರು ಅವರು ಇಲ್ಲಿ ಬಾದಾಮಿ, ನಮ್ಮ ಬಾದಾಮಿ ಇದೆಯಲ್ಲ, ಅಲ್ಲಿಂದ ಹಿಡಿದು ನರ್ಮದಾ ನದಿ ತನಕ ವಿಸ್ತಾರ ಆಗಿತ್ತು ಅಷ್ಟೂ ಪ್ರದೇಶ. ಮತ್ತು ಕೆಳಗಡೆ ಇಡೀ ದಕ್ಷಿಣನೂ ಒಳಗೊಂಡು ನರ್ಮದೆ ಪ್ರದೇಶದ ತನಕ ಒಳಗೊಂಡಿತ್ತು. ಅದಾದ ನಂತರ ನಮಗೆ ಸಿಗುವಂತಹ ಇನ್ನೊಂದು ಪ್ಯಾನ್ ಇಂಡಿಯಾ ಕನ್ನಡ ಎಂಪೈರ್ ಹೇಳೋ ಹಾಗಿದ್ರೆ ರಾಷ್ಟ್ರಕೂಟರದು. ಅವರಾದ ಮೇಲೆ ಬಂದಿದ್ದು ಕಲ್ಯಾಣ ಚಾಳುಕ್ಯರು. ಇವರೆಲ್ಲರಿಗೂ ಅಂದರೆ ಸುಮಾರು ಒಟ್ಟು ಈ 3 ಮಹಾ ಸಾಮ್ರಾಜ್ಯಗಳ ಅವಧಿ ತಗೊಂಡ್ರೆ ಸುಮಾರು 600 ವರ್ಷಕ್ಕೂ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಅಗ್ಗಳಿಕೆ ಅಂತ ನಾವು ಹೇಳ್ಬೋದು. ಹೊಯ್ಸಳರು ಮತ್ತು ಸಮಕಾಲೀನರ ನಡುವಿನ ಸಂಬಂಧಗಳು ಹೇಗಿದ್ವು, ಮತ್ತೆ ಹೊಯ್ಸಳ ಕಾಲದ ವ್ಯವಸ್ಥೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಮ್ಮ ಜೊತೆ ಹಂಚ್ಕೊಳ್ಳೋದು. ಖಂಡಿತ. ಈಗ ಹೊಯ್ಸಳರ ಕಾಲದ್ದು 2 ವಿಭಾಗ ಮಾಡ್ಕೋಬೇಕು ನಾವು. 2 ವಿಭಾಗ. ಆರಂಭ ಕಾಲದ ಹೊಯ್ಸಳರು ಅಂದರೆ ಅದು ಸಾಮ್ರಾಜ್ಯ ಉಗಮ ಆಗಕ್ಕಿಂತ ಮುಂಚೆ ಇದ್ದಿದ್ದಂತಹ ಹೊಯ್ಸಳರು, ಇವರೆಲ್ಲ ಬೇರೆ ಬೇರೆ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಹೊಯ್ಸಳರು ಒಂದು ಕಾಲದಲ್ಲಿ. ಆಮೇಲೆ ರಾಷ್ಟ್ರಕೂಟರು ನಂತರ ಕೆಲವು ಭಾಗಗಳು ರಾಷ್ಟ್ರಕೂಟ ಸಾಮ್ರಾಜ್ಯ ಪೂರ್ತಿ ಪತನ ಆದಮೇಲೆ ಇವರು ಸಾಮಂತರಾಗ್ತಾರೆ. ರಾಷ್ಟ್ರಕೂಟರ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಅವರು ಚಾಳುಕ್ಯರ ಥರನೇ 4-5 ವಿಭಾಗ ಆಗುತ್ತೆ. ಚಾಳುಕ್ಯರದು ಹಾಗೆ ಆಗಿತ್ತಲ್ಲ, ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಗುಜರಾತು ಆಮೇಲೆ ಪತನ ಆದಮೇಲೆ ಗುಜರಾತು ಅಲ್ಲಿ ಇಲ್ಲಿ ಅದೇ ರೀತಿ ನಮಗೆ ರಾಜಪೂತರು ರಾಷ್ಟ್ರಕೂಟರು ಆಗ್ತಾರೆ. ಇದು ಮಾಲ್ಯಖೇತ, ಗುಲ್ಬರ್ಗ ಹತ್ರ ಇದೆಯಲ್ಲ, ಮಾನ್ಯಖೇಡ ಅಂತ ಕೂಡ ಕರೀತಾರೆ. ಅಲ್ಲಿ ಅದು ಅವರು ರಾಜಧಾನಿಯಾಗಿತ್ತು. ನಂತರ ಅವರು ಪತನ ಆಗಿದ್ದ ಕಾಲದಲ್ಲಿ ಎಲ್ಲ ಕಡೆ ವಿಸ್ತಾರ ಆದರೂ ವಿಶೇಷವಾಗಿ 4 ಕವಲಾಗಿ ಅವರು ಹೊಡಿತಾರೆ. ರಾಷ್ಟ್ರಕೂಟರ ಪತನ ಅಂದರೆ ಸ್ಪ್ರೆಡ್ ಅಂತ ಇವತ್ತು ರಾಜಸ್ಥಾನದಲ್ಲಿ ಒಂದು ದೊಡ್ಡ ಕವಲು ಸಿಕ್ತು ನಮಗೆ. ರಾಜಸ್ಥಾನಕ್ಕೆ ಒಂದು ದೊಡ್ಡ ಕವಲು ಹೋಗುತ್ತೆ. ಅದು ಹಸ್ತಿಕುಂಡಿ ಅನ್ನೋ ಊರಲ್ಲಿ ಪ್ರಾಮುಖ್ಯತೆ ಪಡೆಯುತ್ತೆ. ಹಸ್ತಿಕುಂಡಿ ಅಂತ ರಾಜಸ್ಥಾನದಲ್ಲಿ. ಈ ಹೊತ್ತು ಆ ಊರ ಹೆಸರು ಜೋಧ್ಪುರ್ ಅಂತ. ಸೊ ಅಲ್ಲಿ ಕನ್ನಡದವರಾದಂತಹ ರಾಷ್ಟ್ರಕೂಟರು ಅದೊಂದು ದೊಡ್ಡ ಕವಲಾಗುತ್ತೆ. ಅವರು ಈ ಹೊತ್ತು ಆ ಜಾಗದಲ್ಲಿರುವಂತಹ ರಾಥೋಡ್ ಅಂತ ಸರ್ನೇಮ್ ಇದೆಯಲ್ಲ, ಅದರ ಮೂಲ ರಾಷ್ಟ್ರಕೂಟ, ರಾಥೋಡ್. ಅದೇ ರೀತಿ ಆ ಕಡೆ ಕಾನ್ಯಕುಬ್ಜಕ್ಕೆ ಹೋಗ್ತಾರೆ. ಕಾನ್ಯಕುಬ್ಜ ಅಂದರೆ ಇವತ್ತು ಕನೌಜು. ಆ ಕನೌಜಲ್ಲಿ ನಂತರ ಒಂದು 4-5 ಜನರೇಷನ್ ಆದಮೇಲೆ ರಾಷ್ಟ್ರಕೂಟರು ಹಾಗೆ ಬೇರೆ ಬೇರೆ ರೀತಿ ಬೆಳ್ಕೊಂಡು ರಾಷ್ಟ್ರಕೂಟರು ಒಡೆಯೋದಕ್ಕೆ ಅಥವಾ ಅವಸಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣವಾಗಿದ್ದೇನು? ಬೇಕಾದಷ್ಟು ಕಾರಣ ಆಗುತ್ತೆ. ಈಗ ಯಾವುದೇ ಒಂದು ಎಂಪೈರ್, ಯಾವುದೇ ದೊಡ್ಡ ಸಾಮ್ರಾಜ್ಯ ಆಗಲಿ, ಅದೇನು ಆಚಂದ್ರಾರ್ಕವಾಗಿ ಇರಲಿ ಅಂತ ಶಾಸನದಲ್ಲಿ ಬರೀತಾರೆ ಹೊರತು ಅದು ಹಾಗೆ ಆಗಲ್ಲ. ನಾವು ವಿಜಯನಗರದ ತೆಗೆದುಕೊಂಡ್ರೆ ಸುಲ್ತಾನರೆಲ್ಲರ ಜೊತೆಗೆ ತಾಳಿಕೋಟೆ ಏನಿತ್ತು ಅದೊಂದು ಮೇಜರ್ ಕಾರಣ ಆಗುತ್ತೆ. ಅದಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸರ್ವನಾಶ ಆಗುತ್ತೆ. ಅದು ಇವ್ರ ಕೈಲಾಗಲ್ಲ. ಯಾಕಂದರೆ ರಾಷ್ಟ್ರಕೂಟರು ಇರೋ ಹೊತ್ತಿಗೆ, ಅವರ ಅವಸಾನದ ಹೊತ್ತಿಗೆ ಇನ್ನೇನು ಅವಾಗಿನ್ನ ಮುಸಲ್ಮಾನರು ನಾರ್ತ್ ಇಂಡಿಯಾಗೆ ಬಂದಿರ್ತಾರೆ. ಸೊ ಅವರು ಇದರಿಂದ ಅಷ್ಟೊಂದು ಆಗೋದಿಲ್ಲ. ಮುಖ್ಯವಾಗಿ ಯಾವುದೇ ಸಾಮ್ರಾಜ್ಯ ಆಗಲಿ, ಯಾವುದೇ ದೊಡ್ಡ ಸಂಸ್ಥೆ ಯಾವುದೇ ಇರಬಹುದು, ಅದರ ಉಚ್ಛ್ರಾಯ ಬಂದ ಮೇಲೆ ನೀವು ಕೆಳಗೆ ಬರಲೇಬೇಕು. ನೀವು ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಬೆಟ್ಟ ಹತ್ತಿದ್ರೋ, ಮೌಂಟ್ ಎವರೆಸ್ಟ್ ಹತ್ತಿದ್ರೋ, ನಿಮ್ಮ ಮನೆಗೆ ವಾಪಸ್ ಬರಬೇಕು ಅಂದರೆ ಇಳಿಬೇಕು ತಾನೆ. ಸೊ ಇದು ಪತನ ಆಗುತ್ತೆ. ಪ್ರತಿಯೊಂದು ಸಾಮ್ರಾಜ್ಯನೂ ಹೀಗೆ ಪತನ ಆಗುತ್ತೆ. ಅದು ಇಟ್ ಈಸ್ ಅ ನ್ಯಾಚುರಲ್ ಆರ್ಡರ್ ಆಫ್ ಥಿಂಗ್ಸ್ ಅಂತ ಹೇಳ್ಬೋದು. ಅವ್ರ ಪತನ ಆದಮೇಲೆ ಬೇರೆ ಬೇರೆ, ಯಾಕಂದರೆ ಎಲ್ಲ ರಾಜನೂ ಅಷ್ಟೇ ಸಮರ್ಥನಾಗಿರೋದಿಲ್ವಲ್ಲ.
ಈಗ ಕಟ್ಟೋನ್ಗಿದ್ದಂತಹ ಒಂದು ಹುರುಪು ಹುಮ್ಮಸ್ಸು ಮತ್ತು ಅದು ಹಾಗೆ ಇರಬೇಕು, ಗಟ್ಟಿಯಾಗಿರಬೇಕು ಅಂತ ಕಾಳಜಿ ಅವನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಬರೋದಿಲ್ಲ. ಅದು ಮಾನವ ಪ್ರವೃತ್ತಿಲೇ ಇರೋ ಒಂದು ಸಹಜವಾದ ಒಂದು ಕೊಟ್ಟಿರೋದು. ಇಲ್ಲಾಂದರೆ ಎಲ್ಲರೂ ಈ ಹೊತ್ತಿಗೂ ಇರ್ತಾಯಿದ್ರು ರಾಷ್ಟ್ರಕೂಟರು ಅಲ್ವಾ. ಸೊ ಈ ಹೊತ್ತಿಗೂ ವಿಜಯನಗರ ಹಾಗೆ ಇರ್ತಾಯಿತ್ತು. ಇಲ್ಲ, ಅವರು ಅವಸಾನ ಆಗ್ತಾ ಆಗ್ತಾ ಆ ಕಡೆ ಗಹದವಾಲ ಅಂತ, ಇಲ್ಲ ಜೈಚಂದ್ ಅಂತ, ಮಹಾರಾಜ ಜೈಚಂದ್ ಅಂತ ಕೇಳ್ತೀವ್ರ. ಪೃಥ್ವಿರಾಜ್ ಚೌಹಾನು ಜೈಚಂದ್ ದೊಡ್ಡ ಯುದ್ಧ ಆಯಿತು ಅಂತ ಅವನು ದ್ರೋಹಿ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದಾರೆ ಜೈಚಂದ್ಗೆ. ಅದು ನಿಜ ಅಲ್ಲ ಅದು. ಸೊ ಅವನು ಗಾಹದವಾಲ ವಂಶಸ್ಥ. ಆ ಗಾಹದವಾಲ ವಂಶಸ್ಥರ ಮೂಲ ರಾಷ್ಟ್ರಕೂಟರು. ಮತ್ತು ಅಲ್ಲಿಂದ ನೇರ ನಾವು ಈ ಕಡೆ ಕೆಳಗೆ ಬರೋ ಹಾಗಿದ್ರೆ ಸೌದತ್ತಿ ಅಂತ ಇದೆಯಲ್ಲ ಅಲ್ಲಿ ಆ ಕಡೆ, ಅಲ್ಲಿ ಒಂದು ರಟ್ಟವಂಶ ಅಂತ, ರಟ್ಟರಾಜರು ಅಂತ ಕರೀತಾ ಇದ್ರು. ಸುಮಾರು ಒಂದು 100-120 ವರ್ಷ, ತುಂಬ ಏನು ದೊಡ್ಡ ಸಾಮ್ರಾಜ್ಯ ಅಲ್ಲ, ಬಟ್ ಅವರು ಮೂಲ ರಾಷ್ಟ್ರಕೂಟರ ಒಂದು ಕವಲು ಅವ್ರದ್ದು. ಅಲ್ಲಿಂದ ಆಂಧ್ರಕ್ಕೆ ನಮಗೆ ಬಂದರೆ ರೆಡ್ಡಿ ಸಾಮ್ರಾಜ್ಯ. ಈ ರೆಡ್ಡಿ ಪದದ ಮೂಲ ರಾಷ್ಟ್ರಕೂಟ. ಇಲ್ಲಿ ರಟ್ಟ ಇದೆ, ಟಕಾರ ಹೋಗಿ ಡಕಾರ ಆಗುತ್ತೆ, ರಟ್ಟ ಹೋಗಿ ರೆಡ್ಡಿ ಆಗುತ್ತೆ. ಸೊ ರೆಡ್ಡಿ ರಾಜರು ಅಂತಲೇ ನಿಮಗೆ ಕೊಂಡವೀಡು, ರಾಜಮಂಡ್ರಿ ಇಲ್ಲೆಲ್ಲ ಒಂದಷ್ಟು 100-120 ವರ್ಷ ಚೆನ್ನಾಗಿ ಆಳ್ವಿಕೆ ಮಾಡಿ ನಂತರ ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗ್ಬಿಡ್ತಾರೆ. ಸೊ ರಾಷ್ಟ್ರಕೂಟರ ಇಂಪ್ಯಾಕ್ಟ್ ಎಲ್ಲೆಲ್ಲೆಲ್ಲ ಇದೆ ನೋಡಿ ನೀವು. ಅದನ್ನು ಬಿಟ್ಟರೆ ನೀವು ಕದಂಬರು ಹೇಳಿದ್ರಿ, ನನಗೆ ಮರ್ತೋಯ್ತು ಅವಾಗ ಹೇಳಬೇಕಿತ್ತು. ಮುಖ್ಯವಾಗಿ ನಮ್ಮ ಕರ್ನಾಟಕ ದೇಶದಿಂದ ಉದ್ಭವ ಆದಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಪೈಕಿ ಅವ್ರ ಕೈ ಕೆಳಗೆ ಇಟ್ಕೊಂಡಂತಹ ಭೂಭಾಗ ಗೋವಾ. ಇವತ್ತು ನಿಮಗೆ ಗೋವಾ ದೇಶದ ರಸ್ತೆ ಸಾರಿಗೆ, ಯಾವುದೋ ಅಧಿಕೃತ ರಸ್ತೆ ಸಾರಿಗೆ ಬಸ್ ಹೆಸರು ಕದಂಬ. ಅದೇನು ಆಕಸ್ಮಿಕವಾಗಿ ಏನು ಬರಲಿಲ್ವಲ್ಲ. ಗೋವಾದಲ್ಲಿರುವಂತಹ ಕದಂಬ ರಾಜ್ಯರ ಒಂದು ಪ್ರಾಬಲ್ಯ ಈ ಹೊತ್ತಿಗೂ ಇದೆ. ಗೋವಾದಲ್ಲಿ ತಂಬಡಿ ಸುರ್ಲಾ ಅಂತ ಒಂದು ಊರಿದೆ, ಅಲ್ಲೊಂದು ಮಹಾದೇವನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈಗಲೇ ಅಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಅರಣ್ಯದ ಮಧ್ಯ ಇದೆ, ಬಹಳ ಸೊಗಸಾಗಿದೆ ಜಾಗ, ಹೋಗಿ ನೋಡಲೇಬೇಕು ನೀವು. ಸುತ್ತಮುತ್ತಲು ನದಿಯೆಲ್ಲ ಇದೆ, ಒಂದು ಹೊಳೆ, ತುಂಬ ಚೆನ್ನಾಗಿದೆ ಜಾಗ, ಅದು ಬಹಳ ಶಾಂತವಾಗಿದೆ. ತಂಬಡಿ ಸುರ್ಲಾ ಅದು ಕದಂಬ ರಾಜರು ಕಟ್ಟಿದ್ದು. ನಂತರ ಬಂದ ಚಾಳುಕ್ಯ ಕೆಲವು ಸಾಮಂತರು ಅದನ್ನು ಇನ್ನೊಂದಷ್ಟು ಜೀರ್ಣೋದ್ಧಾರ ಮಾಡಿ ಒಳ್ಳೆ ಚೆನ್ನಾಗೆ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ಆ ದೇವಸ್ಥಾನ. ಹಾಗಾಗಿ ಕದಂಬ ರಾಜರ ಇಂಪ್ರಿಂಟು ಗೋವಾನಲ್ಲಿತ್ತು. ಈ ಕಡೆ ಕರ್ನಾಟಕದಲ್ಲಿ ಹಾನಗಲ್ ಆ ಪ್ರದೇಶನೂ ಇವರು ಹಿಡಿತದಲ್ಲಿ ಇಟ್ಕೊಂಡಿದ್ರು ಕದಂಬರು. ಹೀಗೆ ಅವರನ್ನು ಬಿಟ್ಟು ನಾವು ಗೋವಾನಲ್ಲಿ ನಾವು ನೋಡೋ ಹಾಗಿದ್ರೆ ವಿಜಯನಗರದವರು ಮುಸಲ್ಮಾನ ಆಡಳಿತ ಇದ್ದಂತಹ ಗೋವಾನಲ್ಲಿ ಮೊದಲ ಸಲ ಮಾಧವ ಮಹಾ ಅಮಾತ್ಯ ಅಂತ ಮಾಧವ ಮಂತ್ರಿ ಅಂತ ಕರೀತಾರೆ. ಅವನು ನಿರಂತರ ಯುದ್ಧ ಮಾಡಿ ಗೋವಾನ ತನ್ನ ತೆಕ್ಕೆಗೆ ವಾಪಸ್ ತಗೊಳ್ತಾನೆ ವಿಜಯನಗರ ಇದಕ್ಕೆ. ಹೀಗೆಲ್ಲ ನಾವು ನೋಡ್ತಾ ಹೋಗ್ಬೋದು. ಅದು ಇದಕ್ಕೆ ಮಾತಾಡ್ತಾ ಇದ್ರೆ ಇದು ನಿಲ್ಲೋದೇ ಇಲ್ಲ. ಇವರು ಬೇರೆ ಬೇರೆ ಸಾಮಂತರ ಕೈಯಲ್ಲಿ ಬೇರೆ ಬೇರೆಯವ್ರ ಕೆಳಗೆ ಸಾಮಂತರಾಗಿರ್ತಾರೆ. ನಂತರ ಇವ್ರದೇ ವಿಶೇಷತಃ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಅವನ ಕಾಲದಲ್ಲಿ ಉಚ್ಛ್ರಾಯಕ್ಕೆ ಬರುತ್ತೆ. ಇದು ಅರ್ಲಿ ಹೊಯ್ಸಳ ಅಂತ ಇವರು ಇತಿಹಾಸಕಾರರ ಪರಿಭಾಷೆ ಈ ಥರ ಅರ್ಲಿ ಹೊಯ್ಸಳ ಅಂತ ಇಟ್ಕೊಳ್ಬೋದು. ಆತ ಇದ್ದಿದ್ದು 11ನೇ ಶತಮಾನ ಅಥವಾ 12ನೇ ಶತಮಾನ. ಅದಾದಮೇಲೆ ಒಳ್ಳೊಳ್ಳೆ ರಾಜರು ಬಂದರು. ಮುಖ್ಯವಾಗಿ ಹೊಯ್ಸಳರ ಕಾಲ, ಅದರ ಕೊನೆಯ ಕಾಲ ಅಂತ್ಯ ಆಗಿದ್ದು ಮುಮ್ಮಡಿ ವೀರಬಲ್ಲಾಳನ ಕಾಲ. ಆ ಹೊತ್ತಿಗಾಗಲೇ ಮುಸಲ್ಮಾನರು, ವಿಶೇಷವಾಗಿ ಮಲ್ಲಿಕ್ ಕಾಫರ್, ಅಲ್ಲಾವುದ್ದೀನ್ ಖಲ್ಜಿ ಅವನ ಇದು ದಂಡನಾಯಕ ಕೂಡ ಹೌದು, ಅಂತರಂಗದ ಪ್ರಿಯಕರ ಕೂಡ ಹೌದು. ಸೊ ಅವನು ಬರ್ಬರವಾಗಿ 2 ಸಲ ದಾಳಿ ಮಾಡ್ತಾನೆ. ಆಮೇಲೆ ತುಘಲಕ್ಕೂ ದಾಳಿ ಮಾಡ್ತಾನೆ. ಆವಾಗ ಮೊದಲನೇ ಸಲ ಇಡೀ ದಕ್ಷಿಣ ಭಾರತದಲ್ಲಿ ಇಸ್ಲಾಮ ಒಂದು ಮಟ್ಟಕ್ಕೆ ಒಂದು ಭೀಕರವಾದ ಗುಡಿಸ್ಕೊಂಡು ಬರುತ್ತೆ ಅಂತ, ಹಾಗೆ ಎಲ್ಲ ಅಲ್ಲಕಲ್ಲೋಲ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಬಂದಿದ್ದು ಇವನು 3ನೇ ವೀರಬಲ್ಲಾಳ. ಅದಕ್ಕಿಂತ ಮುಂಚೆ ಇದ್ದಿದ್ದಂತಹ ಹೊಯ್ಸಳ ಸಾಮ್ರಾಜ್ಯ ಇತ್ತಲ್ಲ, ಅಷ್ಟೊತ್ತಿಗಾಗಲೇ ಉತ್ತರ ಭಾರತದಲ್ಲಿ ಪೂರ್ತಿ ಒಂದು ಪ್ರಬಲವಾದ ಹಿಂದೂ ಸಾಮ್ರಾಜ್ಯ ಯಾವುದೂ ಇರಲಿಲ್ಲ.
ಸೊ ದೆಹಲಿಯಲ್ಲಿ ಒಂದು ಸಲ್ತನತ್ ಅಂತ ಇವರು ಆಕ್ರಮಣ ಮಾಡಿಕೊಂಡು ಬೇರೆ ಬೇರೆ ಒಂದು 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 ಅನಾರ್ಕಿ ಅಂತಾರಲ್ಲ ಆ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ ಉತ್ತರ ಭಾರತದಲ್ಲಿ. ಮಧ್ಯ ಭಾರತಕ್ಕೂ ಬಂದಿರುತ್ತೆ. ಇತ್ತ ಕಡೆ ಮುಖ್ಯವಾಗಿ ದೇವಗಿರಿ, ದೌಲತಾಬಾದ್ ಅಂತ ನಂತರ ಅವ್ರು ಕರೀತಾರೆ. ದೇವಗಿರಿ ಅದು ಔರಂಗಾಬಾದ್ ಹತ್ರ ಇದೆ, ಅಲ್ಲಿ ದೊಡ್ಡ ಕೋಟೆ ಇದೆ. ಅದನ್ನು ಮೊದಲನೇ ಬಾರಿಗೆ ಅಲ್ಲಾವುದ್ದೀನ್ ಖಲ್ಜಿ ತಗೊಳ್ತಾನೆ. ಅದನ್ನು ಮುರಿದ್ಬಿಟ್ಟು ಅವನಿಂದ ರಾಮಚಂದ್ರ ದೇವ, ಸೇವುಣ ರಾಜ ಅಥವಾ ಯಾದವ ವಂಶದ ರಾಜ. ಒಂದು ಕಾಲದಲ್ಲಿ ಯಾದವ ವಂಶರು ನಮ್ಮ ಹೊಯ್ಸಳರ ಸಾಮಂತರಾಗಿರ್ತಾರೆ, ರಾಷ್ಟ್ರಕೂಟರ ಸಾಮಂತರೂ ಆಗಿರ್ತಾರೆ. ನಂತರ ಅವರು ಮಹಾರಾಷ್ಟ್ರದಿಂದ ಮೇಲಕ್ಕೆ ಒಳಕ್ಕೆಲ್ಲ ಹೋಗಿ ತಮ್ಮದೇ ಒಂದು ಸ್ವತಂತ್ರವಾದ ರಾಜ್ಯನ ಅವರು ನಿರ್ಮಾಣ ಮಾಡ್ಕೊಳ್ತಾರೆ. ಅವೆಲ್ಲ ಆಗತ್ತೆ. ಈ ಸೇವಣರದೇ ಒಂದು ಉಜ್ವಲ ಇತಿಹಾಸ. ಒಂದು 200 ವರ್ಷಕ್ಕೂ ಕಡಿಮೆನೇ ಅವರು ಆಡಳಿತಾವಧಿ. ಅದರಲ್ಲಿ ಮ್ಯಾಜಿಕ್ ಮಾಡಿದರೆ ಸಂಗೀತ ರತ್ನಾಕರ ಶಾರಂಗ್ರದೇವ ಸಂಗೀತ ರತ್ನಾಕರ. ಅವನು ಅದು ಒಂದು ಅರ್ಥದಲ್ಲಿ ಫೌಂಡೇಶನ್ ಟೆಕ್ಸ್ಟು ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ. ಈಗ ನಮ್ಮ ಭಾರತ ದೇಶದ ಸಂಗೀತ ಪದ್ಧತಿ ಒಂದೇ, 7 ಸ್ವರ ಸರಿಗಮ ಪದಿನಿ. ಅದರಲ್ಲಿ 2 ಮುಖ್ಯ ವಾಹಿನಿ, 2 ಮುಖ್ಯ ಪ್ರಭೇದ ಇದೆ, ಹಿಂದೂಸ್ತಾನಿ ಮತ್ತು ಕರ್ನಾಟಕ, ದಾಕ್ಷಿಣಾತ್ಯ ಅಥವಾ ಔತ್ತರೇಯ. ಈ ದಾಕ್ಷಿಣಾತ್ಯಕ್ಕೆ ಒಂದು ಸ್ಪೆಸಿಫಿಕ್ ಪದ ಎಲ್ಲ ಕಡೆ ಇವತ್ತು ಇರೋದೇ ಕರ್ನಾಟಕ. ಅಲ್ಲಿ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಅಂತ ಕೇಳಿದೆ ಕರ್ನಾಟಕಿ ಅಂತಾರೆ. ಅಂದ್ರೆ ಇಲ್ಲಿಂದ ಬಂದಿದ್ದು ಕರ್ನಾಟಿಕ್ ಅನ್ನೋದು ಇಂಗ್ಲೀಷು. ಕರ್ನಾಟಕ ಸಂಗೀತ ಅಂತ ದಕ್ಷಿಣದಲ್ಲಿರೋ ಎಲ್ಲ ಭಾಷೆಯವರು ಕರ್ನಾಟಕ ಸಂಗೀತ ಅಂತಾನೆ ಕರೀತಾರೆ. ಆಯ್ತಾ. ಅದರ ಕೇಂದ್ರ ಆಗಿರೋದು ಇವತ್ತು ತಮಿಳುನಾಡು. ಅಲ್ಲೇ ಹೆಚ್ಚು ಉಳಿಸ್ಕೊಂಡಿದ್ದಾರೆ ಅವರು. ಕರ್ನಾಟಕಕ್ಕಿಂತ ಆಂಧ್ರಕ್ಕಿಂತ ಕೇರಳಕ್ಕಿಂತ ಹೆಚ್ಚು ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಮೂಲ ಕರ್ನಾಟಕ ಸಂಗೀತ. ಯಾಕೆ ಇಲ್ಲೆಲ್ಲ ಹೆಣ್ಕೊಂಡು ಹೋಗಿದೆ ನೋಡಿ ಅಲ್ಲಿ. ಕಲೆ ಮತ್ತು ಸಂಗೀತ, ನೃತ್ಯ, ವಾಸ್ತುಶಿಲ್ಪ. ಕಲೆ, ನೃತ್ಯ, ಸಂಗೀತ, ವಾಸ್ತುಶಿಲ್ಪ, ನಾಟ್ಯ, ಆಮೇಲೆ ಏನಂತಾರೆ ವೇಷಭೂಷಣ, ಆಭರಣಗಳು, ಇದರ ಬಗ್ಗೆ ನಮ್ಮ ಜ್ಯೋತ್ಸ್ನಾ ಕಾಮತ್ ಅವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಓದಲೇಬೇಕು. ಅದು ಹೆಸರು ಮರ್ತೋಗಿದೆ, ಇಂಗ್ಲೀಷಲ್ಲಿದೆ. ಡ್ರೆಸ್ ಆ್ಯಂಡ್ ಆರ್ನಮೆಂಟೇಷನ್ ಇನ್ ಕರ್ನಾಟಕ ಅಂತ ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಎಣ್ಣೆ ನೀರು ಹೇಗೆ ಹಾಕಬೇಕು ಅನ್ನೋದ್ರಿಂದ ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಕುವೆಂಪು ಅವರು ಭಾಳ ಸೊಗಸಾದ ಲಲಿತ ಪ್ರಬಂಧ ಬರೆದಿದ್ದಾರೆ, ಅಜ್ಜಯ್ಯನ ಅಭ್ಯಂಜನ ಅಂತ. ಕುವೆಂಪು ಅವರು ಅಜ್ಜಯ್ಯನ ಬಗ್ಗೆ ಅವ್ರು ಎಣ್ಣೆ ನೀರು ಹಾಕಿಸ್ಕೊಳ್ತಾ ಇದ್ದಿದ್ದು ವರ್ಣನೆ ಮಾಡ್ತಾರೆ. ನೀವೇ ಅಲ್ಲಿ ಹೋಗಿ ಯಾರನ್ನ ಕರೆಸಿ ಬಾಪ ಎಣ್ಣೆ ನೀರು ಅನ್ನಿಸ್ಬೇಕು, ಆ ಥರ ಬರೆದಿದ್ದಾರೆ. ರಸವತ್ತಾಗಿದೆ. ಅದನ್ನು ಒಂದು ಪಡಿ ಹಚ್ಚ ಥರ ಗೊತ್ತಾಗತ್ತೆ. ಥಿಯರಿಟಿಕಲ್ ಡೀಟೇಲ್ಸು ಇದರಲ್ಲಿದೆ, ಆ ಪುಸ್ತಕದಲ್ಲಿ ಶಾಸನಗಳಲ್ಲಿದೆ, ಪೂಜಾ ಪದ್ಧತಿಗಳಿದೆ, ಯಾವ್ಯಾವ ಅಂಗಕ್ಕೆ, ಶರೀರದ ಯಾವ್ಯಾವ ಅಂಗಕ್ಕೆ ಯಾವ್ಯಾವ ಸೌಂದರ್ಯವರ್ಧಕ ಉಪಯೋಗಿಸ್ಬೇಕು ಅಂಗಕ್ಕೆ, ಈ ಥರ ಎಲ್ಲ ಇದೆ. ಸೊ ಇದು ವಿಜಯನಗರ ಕಾಲಕ್ಕೆ ಬಂದ್ರಂತೂ ಕೃಷ್ಣದೇವರಾಯನ ಕಾಲದಲ್ಲಿ ಪರ್ಫ್ಯೂಮ್ಸ್ಗೆ ಒಂದು ಸಪರೇಟ್ ಮಿನಿಸ್ಟ್ರಿ ಇತ್ತು. ಪರ್ಫ್ಯೂಮ್ಸ್ ಸುಗಂಧ ದ್ರವ್ಯಗಳಿಗೆ ಒಬ್ಬ ಮಿನಿಸ್ಟರ್ ಇದ್ದಾಗುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಪ್ರಪಂಚದ ಎಲ್ಲೆಲ್ಲಿ ಒಂದು ಪರ್ಫ್ಯೂಮ್ ಯಾವ್ದಾವ ಪದಾರ್ಥದಿಂದ ಒಂದು ಸುಗಂಧ ಬರುತ್ತೋ ಅದನ್ನೆಲ್ಲ ಇಂಪೋರ್ಟ್ ಮಾಡಿಸ್ಕೊಂತ ಆ ಮಿನಿಸ್ಟರ್ ಕೆಲಸ ಅದು. ಅದಕ್ಕೆ ತಂದು ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನು ಹಾಕಿ ತಮ್ಮ ಯಾರೋ ಆಸ್ಥಾನಿಕರಿಗೆ, ಯಾರ್ಯಾರಿರ್ತ ಸಭಿಕರಿಗೆ ಎಲ್ಲ ಬರ್ತಿರ್ತಾರಲ್ಲ, ನಿಮಗೆ ಒಂದು ಡ್ರೆಸ್ ಕೋಡ್ ಥರ ಇರ್ತಾ ಇತ್ತು. ಗಂಡಸರಿಗೂ ಆ ಡ್ರೆಸ್ ಕೋಡ್ ಇತ್ತು. ಆಪಾದ ಮಸ್ತಕ, ಕಾಲಿಂದ ತಲೆವರೆಗೆ, ತಲೆಯಿಂದ ಕಾಲುವರೆಗೆ ಗಂಡಸರಿಗೂ ಒಂದು ಅಂಗ ಕೂಡ ಶೃಂಗಾರ ಮಾಡದೇ ಇರೋ ಹಾಗಿರ್ಲಿಲ್ಲ. ಹೆಂಗಿತ್ತು ಅದು? ತಲೆಗೆ ಪೇಟ, ಇದಕ್ಕೆ ಮೂಗುಬಟ್ಟು ಗಂಡಸರು ಹಾಕೊಳ್ತಾ ಇದ್ರು ಕೃಷ್ಣದೇವರಾಯನ ಕಾಲದಲ್ಲಿ. ಕಿವಿಗೆ ಓಲೆ, ಕಂಠಹಾರ, ಇದು ಏನಂತಾರೆ, ತೋಳ್ಬಂದಿ, ಉಂಗ್ರ ಅಂತೂ ಕೇಳಲೇಬೇಡಿ. ಇಲ್ಲಿ ಇದಕ್ಕೆ ಒಡ್ಯಾಣ ಗಂಡಸರು ಹಾಕೋತಾ ಇದ್ರು. ಆಯ್ತಾ. ಆಮೇಲೆ ಗಂಡ ಪೆಂಡೇರ ಅಂತ ಇಲ್ಲಿಗೆ ಕಾಲಿಗೆ ಕಡ, ಆಮೇಲೆ ಕಾಲುಂಗ್ರ. ಒಂದೇ ಒಂದು ಅಂಗಕ್ಕೂ ಅದು ಸೌಂದರ್ಯ ಇರ್ಬೇಕು. ಅದಕ್ಕೆ ಅಂದ್ರೆ ಇವಾಗ ಇದು ಬರೀ ಆಭರಣ ಇರ್ಬೇಕು. ಅದಕ್ಕೆ ಇದು ಬರೀ ಹೆಣ್ಮಕ್ಕಳ ಸೌಂದರ್ಯದ ವಸ್ತುಗಳಾಗಿವೆ. ಇಲ್ಲ, ಗಂಡಸರಿಗೂ ಇದೆಲ್ಲ ಕಂಪಲ್ಸರಿ. ಅದನ್ನ ನೋಡಿ ಈ ರಾಜ ಸಂತೋಷ ಪಡ್ತಾ ಇದ್ದ. ಇಷ್ಟೆಲ್ಲ ವೈಭವ ಇದೆ, ಅದನ್ನು ಯಾತಕ್ಕೆ ಎಲ್ಲರೂ ನಮ್ಮ ಪ್ರಜೆಗಳು ಅನುಭವಿಸಬಾರ್ದು ಅಂತ.
ಸಾಮಾನ್ಯ ಜನರ ಕೈಗೂ ಬಂಗಾರ ಅನ್ನೋದು ಅಷ್ಟೇ ಆಕ್ಸೆಸಿಬಲ್ ಇತ್ತ ಇತ್ತು. ಕೃಷ್ಣದೇವರಾಯನ ಕಾಲದಲ್ಲಿ? ಇತ್ತು ಭಾಳ ಆಕ್ಸೆಸಿಬಲ್ ಇತ್ತು ಹಾಂ ಹಾಂ ತುಂಬ. ಯಾಕಂದರೆ ಮುಖ್ಯವಾದ ಒಂದು ಆದಾಯ ಇದ್ದಿದ್ದು ಮೈನಿಂಗ್ ಒಂದು, ಆಮೇಲೆ ಇಂಪೋರ್ಟ್ ಹೇರಳವಾಗಿ ತರಿಸ್ಕೊಳ್ತಾ ಇದ್ದ, ಎಲ್ಲ ಕಡೆಯಿಂದ ತರಿಸ್ಕೊಳ್ತಾ ಇದ್ದ. ಸೊ ಇದು ನೋಡಿ, ರಾಜ ಆಗಿದ್ದ ತಂದ ಬೊಕ್ಕಸ ಮಾತ್ರ ಅಲ್ಲ, ಜನಗಳಿಗೂ ನೀವು ಮಜಾ ಮಾಡಿ ಅಂತ. ಹಾಂ, ನಾನೊಬ್ಬನೇ ಯಾಕೆ ತಗೊಳ್ಳಿ, ಲೆಟ್ ಮೀ ಶೇರ್ ಅಂತ. ಇದು ರಿಯಲ್ ಶೇರಿಂಗ್ ಆಫ್ ವೆಲ್ತ್ ಅಂದರೆ. ಇದರ ಜೊತೆಗೆ ಅಷ್ಟೇ ಯುದ್ಧಗಳು ಆ ಸಂದರ್ಭದಲ್ಲಿ ನಡೀತಾ ಆಗ್ತಾ ಇತ್ತು. ಇದ್ವು. ಹೌದು. ಅಲ್ಲಿಂದ ಹೌದು. ಧನ ಬರ್ತಾ ಇತ್ತು. ಸಾಮ್ರಾಜ್ಯ ನೀವು ಗಳಿಸ್ಕೊಳ್ಬೇಕು ಆಗ್ತಾ ಅಂದ್ರೆ ಇತ್ತು. ಯುದ್ಧನೇ ಮಾಡಬೇಕು, ದಿಗ್ವಿಜಯ ಮಾಡಬೇಕು. ಆದರೆ ಕೃಷ್ಣದೇವರಾಯನ ಕಾಲದಲ್ಲಿ ಹೆಚ್ಚಿನ ಯುದ್ಧಗಳು ನಮ್ಮ ಪರಿಕಲ್ಪನೆಯಲ್ಲಿ ಯುದ್ಧಗಳು ಇಬ್ಬರು ರಾಜರ ನಡುವೆ ಇರಬೇಕಿತ್ತು ಹೊರತು ನಿರಾಯುಧವಾದ ಅಮಾಯಕ ಪ್ರಜೆಗಳಿಗೆ ಹಾನಿಯಾಗಬಾರ್ದು ಅನ್ನೋದು ಒಂದು ಯುದ್ಧ ನಿಯಮ ನಮ್ಮಲ್ಲಿ. ಯುದ್ಧ ಐ ಮೀನ್ ಅದು ಹೆಂಗೆ ಅಂದ್ರೆ ಯುದ್ಧ ನಡೆಯುವ ರಾಜರ ಮಧ್ಯೆ ಎರಡು ಸೈನ್ಯಗಳ ಮಧ್ಯೆ. ಆದ್ರೆ ಈ ಯುದ್ಧ ಗೆದ್ದ ನಂತರದಲ್ಲಿ ದೋಚೋ ಸಂದರ್ಭದಲ್ಲಿ ಎಲ್ಲ ದೋಚೋದು ನಮ್ಮಲ್ಲಿರಲಿಲ್ಲ. ದೋಚೋ ಪದ್ಧತಿ, ಆ ಸಿಸ್ಟಮ್ಮು ಮೊದಲು ತಂದಿದ್ದು ಮುಸಲ್ಮಾನರು. ಓಕೆ, ಯಾವ ಕಾಲ? ಸುಮಾರು 8ನೇ ಶತಮಾನದ ಅಲ್ಲಿವರೆಗೆ. ಇವಾಗ ಒಬ್ಬ ಯುದ್ಧದಲ್ಲಿ ಸೋತ್ರೆ ಸಂಧಾನ ಯಾವ ರೀತಿ ಆಗ್ತಾ ಇತ್ತು ಅಥವಾ ಏನಾಗ್ತಿತ್ತು? ಯುದ್ಧದ ಔಟ್ಕಮ್ 4-5 ಥರ ಇರ್ತಾ ಇತ್ತು. ಓಕೆ, ಮೊದಲನೇದು ನೇರ ಇಬ್ಬರು ರಾಜರ ದಂಡನಾಯಕರು ಯುದ್ಧ ಮಾಡ್ತಾಯಿದ್ರು ಅಂತ ಇಟ್ಕೊಳ್ಳಿ. ಈಗ ದಿಗ್ವಿಜಯ ಅಂತಂದರೆ ಅಶ್ವಮೇಧ ಅಂದರೆ ಕುದುರೆನ ಬಿಡೋದು, ಶತ್ರು ಟೆರಿಟರಿ ಒಳಗಡೆ ಕುದುರೆ ಬಿಡೋದು. ಅವನೇನಾದ್ರೂ ಕುದುರೆನ ಕಟ್ಟಿದ್ರೆ ಆವಾಗ ನನ್ನ ಮೇಲೆ ನೀನು ಯುದ್ಧ ಹೂಡಿದೆಯಾ ಅಂತ ಸಂದೇಶ. ಆವಾಗ ರಾಜರ ನಡುವೆ ಯುದ್ಧ ಆಗ್ತಾಯಿತ್ತು. 2, ಒಂದು ಸಮಬಲ ಆಗಿದ್ದರೆ ಇಬ್ಬರು ಸಂಧಾನ ಮಾಡ್ಕೊಳ್ಳೋರು. ಅಲ್ಲಿ ಅವರಿಬ್ಬರು ಸೈನಿಕರು ಮಾತ್ರ ಹೋರಾಡ್ತಾ ಇದ್ರು ಹೊರತು ಅಮಾಯಕ ಪ್ರಜೆಗಳು ಹೋರಾಡ್ತಾ ಇರಲಿಲ್ಲ. ಇದು ಮುಖ್ಯವಾಗಿ ನಮಗೆ ಸಿಗುತ್ತೆ. ಸೊ ಇಲ್ಲ, ಆ ಯುದ್ಧದಲ್ಲಿ ಯಾವನೋ ಒಬ್ಬ ರಾಜ ಸತ್ತರೆ ಅವನಷ್ಟು ಸಾಮ್ರಾಜ್ಯ ಈ ಯಾರು ವಿಜಯ ಹೊಂದಿರ್ತಾನಲ್ಲ ಅವನದಾಗ್ತಾಯಿತ್ತು. ಯಾರು ಗೆಲುವಾಗ್ತಾಯಿತ್ತು ಆ ರಾಜಂದು ಅವನದಷ್ಟು ಟೆರಿಟರಿ ಇವನಿಗೆ ಬರ್ತಾಯಿತ್ತು. ಅವನು ಏನು ಮಾಡ್ತಾ ಇದ್ದ ಅಂತಂದರೆ, ಅಲ್ಲಿರುವಂತಹ ಹಿಂದೆ ಇದ್ನಲ್ಲ ಸತ್ತ ರಾಜ, ಅವನ ಪರಿವಾರನ ಹಾಳು ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ 3 ಥರ ವಿಜಯ ಇದೆ: ಧರ್ಮ ವಿಜಯಿ, ಅಸುರ ವಿಜಯಿ, ಲೋಭ ವಿಜಯಿ ಅಂತ. ಧರ್ಮ ವಿಜಯಿ ಅಂತಂದರೆ ಇಬ್ಬರು ರಾಜರು, ಯಾರು ಸೋಲ್ತಾನೋ ಆ ರಾಜನನ್ನು ನೀನು ನನ್ನ ಸಾಮಂತ ಅಂತ ಅಂಗೀಕಾರ ಮಾಡು, ಯಥಾ ಪ್ರಕಾರ ನೀನು ಹಿಂದಿನಂತೆ ನಿನ್ನ ರಾಜ್ಯಭಾರ ನೀನು ಆಳು ಅಂತ. ಅದ್ರ ಜೊತೆಗೆ ಅವಾಗ ಕಪ್ಪ ಕೊಡು, ವರ್ಷಕ್ಕೆ ಇಷ್ಟಿಷ್ಟು ಕೊಡು ಅಂತ. ಇದು ಧರ್ಮ ವಿಜಯಿ. ಬೇರೆ ಇನ್ಯಾರನ್ನೂ ಹಾರ್ಮ್ ಮಾಡೋದಿಲ್ಲ, ಯಾರಿಗೂ ಏನೂ ತೊಂದರೆ ಕೊಡೋಲ್ಲ. ಇನ್ನು ಲೋಭ ವಿಜಯಿ ಅಂತಂದರೆ ರಾಜನ ಸೋಲಿಸ್ಬಿಟ್ಟು ಅವನ ಹತ್ರ ಇರೋ ಸಂಪತ್ತಿನ, ಅವನು ಬೊಕ್ಕಸನಷ್ಟು ಲೂಟಿ ಮಾಡೋದು, ಅದು ಲೋಭ ವಿಜಯಿ, ಸ್ವಲ್ಪ ಕೀಳುಮಟ್ಟದ್ದು. ಅಸುರ ವಿಜಯಿ ಅಂತಂದರೆ ಆ ರಾಜನ್ನೂ ಕೊಂದು ಅವನ ಹೆಂಡತೀರನ್ನು ಲಪಟಾಯಿಸಿ ಅವನ ಹಣನೂ ಲಪಟಾಯಿಸೋದು ಅಸುರ ವಿಜಯಿ. ಇದಕ್ಕೂ ಹೀನವಾಗಿರುವಂಥ ಕೆಲಸ ಮಾಡಿದ್ದು ಮುಸಲ್ಮಾನ ಆಕ್ರಮಣಕಾರ. ಯಾವ ರೀತಿ ಕನ್ವರ್ಟ್ ಮಾಡೋದು, ದೇವಸ್ಥಾನಗಳನ್ನು ನಾಶ ಮಾಡೋದು, ಗೋಹತ್ಯೆ ಮಾಡೋದು. ನಮ್ಮಲ್ಲಿ ದೇವಸ್ಥಾನಗಳನ್ನು ನಾಶ ಮಾಡಬಾರ್ದು, ಗೋವುಗಳನ್ನ ನಾಶ ಮಾಡಬಾರ್ದು, ಆಮೇಲೆ ಜನರ ಸಂಪತ್ತನ್ನು ಲೂಟಿ ಮಾಡಬಾರ್ದು. ಇವಿಷ್ಟನ್ನು ಮಾಡಬಾರ್ದು ಯುದ್ಧದಲ್ಲಿ ಅಂತ ಒಂದು ನಿಯಮ ಇತ್ತು. ಅದು ರಾತ್ರಿ ಹೊತ್ತು ಯುದ್ಧ ಮಾಡಬಾರ್ದು. ಇದು ಅನಾದಿ ಕಾಲದಿಂದ ನಮ್ಮ ರಾಜರು ಇಟ್ಕೊಂಡಂತಹ ಪದ್ಧತಿ. ಆದರೆ ಮುಸ್ಲಿಂ ದಾಳಿಕೋರರಿಗೆ ಅದು ಯಾವುದು ಕನ್ವರ್ಟ್ ಮಾಡೋದು, ನಿಮಗೆ ಯಾವ್ದಾವ್ದು ಪೂಜ್ಯ ಅನಿಸುತ್ತೋ ಅದನ್ನೆಲ್ಲ ನಾವು ಫಸ್ಟ್ ಸರ್ವನಾಶ ಮಾಡ್ತೀವಿ. ಆ ಥಾಟ್ ಏನಿರ್ತಾ ಇತ್ತು, ಈ ದಾಳಿಕೋರರ ಥಾಟ್ ಏನಿರ್ತಾ ಇತ್ತು? ಥಾಟ್ ಇಲ್ಲ ಅಲ್ಲಿ. ಈಗ ಇಟ್ ಈಸ್ ಅ ಟೋಟಲ್ ವಾರ್. ಅಲ್ಲಿ ಯಾವ ರೂಲ್ಸ್ ಇಲ್ಲ, ನೋ ರೂಲ್ಸ್. ಯುದ್ಧದಲ್ಲಿ ಯಾವ ರೂಲ್ಸ್ ಇಲ್ಲ. ಗೆಲುವು ಒಂದೇ ರೂಲ್, ಅದಕ್ಕೆ ಏನು ಬೇಕಾದ್ರೂ ಮಾಡಿ. ದಕ್ಷಿಣದ ಕಡೆಗೆ ಆರಂಭ ಆಗಿದ್ದು ಹೇಗೆ ಈ ದಾಳಿಗಳು? ಅದೇ ಉತ್ತರ ಕಡೆಯಿಂದ ನಿಧಾನ. ಯಾವ ಕಾಲಘಟ್ಟದಲ್ಲಿ? ಅಲಾವುದ್ದೀನ್ ಖಲ್ಜಿ ಹೇಳಿದ್ನಲ್ಲ, ಅವನು ಮೊದಲು ಬಂದು ಈ ಸೇವಣರು, ಅಲ್ಲಿಂದನೇ ಇದು ಎಲ್ಲೆಲ್ಲೋ ಹೋಯಿತು ಮಾತು. ಸೇವಣರು ರಾಮಚಂದ್ರ ದೇವ ಅವನನ್ನು ಮೊದಲನೇ ಸಲ ದಾಳಿ ಮಾಡಿದಾಗ ಅವನ ಹತ್ರ ಕಪ್ಪ ಕಿತ್ಕೊಂಡು ವಸೂಲಿ ಮಾಡ್ಕೊಂಡು ಹೋಗ್ತಾನೆ. ನಂತರ ಇವನು ಸುಲ್ತಾನ ಆದಮೇಲೆ ಮಲಿಕ್ ಕಾಫ್ರನ್ ಕಳಿಸ್ತಾನೆ. ಅವನು ಇವನು ಕೊಂದೇ ಬಿಡ್ತಾನೆ. ಕೊಂದು ದೇವಗಿರಿನ
ಡೆಲ್ಲಿ ಇದಕ್ಕೆ ಸೇರಿಸ್ಕೊಂಡು ಆ ಪರಿಧಿಗೆ ಸೇರಿಸ್ಕೊಂಡ್ಬಿಡ್ತಾನೆ. ನಂತರ ಇಲ್ಲಿಗೆ ಬರ್ತಾನೆ. ದ್ವಾರ ಸಮುದ್ರ, ಮಧುರೈ ಅಂದರೆ ಹೊಯ್ಸಳ, ಅಳದುಳಿದಿದ್ದಂತಹ ಪಾಂಡ್ಯ ರಾಜರು, ಆಮೇಲೆ ಕಾಕತೀಯ ಪ್ರತಾಪರುದ್ರ ಅವನನ್ನು ಹಾಳು ಮಾಡ್ತಾನೆ, ಸಾಯಿಸ್ತಾನೆ. ಇನ್ನು ಕೊನೆಗೆ ನಮ್ಮ ಇವರು ಅಲ್ಲಿ ಆನೆಗೊಂದಿ ಹತ್ರ ಒಬ್ಬ ರಾಜರಿರ್ತಾರೆ, ಅವರು ಇವ್ರನ್ನೆಲ್ಲ ಒಂದು ಏಟಲ್ಲಿ ಮುಗಿಸ್ಬಿಡ್ತಾನೆ. ಆವಾಗ ಇಡೀ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಪ್ಯಾನ್ ಸೌತ್ ಇಂಡಿಯನ್ ರಾಜ್ಯ ಯಾವುದಾರೋ ಇತ್ತು ಅಂತಂದರೆ ಅದು ಹೊಯ್ಸಳರದು. ಮುಮ್ಮಡಿ ವೀರಬಲ್ಲಾಳ ಇವನು ಹೇಗೋ ಒಂದು ಕುಟುಕು ಜೀವ ಇಟ್ಕೊಂಡು ಕೇಳಿದಾಗೆಲ್ಲ ಕಪ್ಪ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತಾನೆ ಮುಮ್ಮಡಿ ವೀರಬಲ್ಲಾಳ. ಹೊಯ್ಸಳರ ಕಾಲದಲ್ಲಿ ಆದಂತಹ ದೊಡ್ಡ ಒಂದು ಸಾಂಸ್ಕೃತಿಕ ಕ್ರಾಂತಿ ಅಂತಲೇ ಹೇಳ್ಬೋದು. ಅದು ಅಂತಂದರೆ ಒಂದು ದೇವಾಲಯ ನಿರ್ಮಾಣಕ್ಕೆ ಒಂದು ಹೊಸ ಗ್ರಾಮರೇ ಕೊಡ್ತಾರೆ. ಬೇರೆ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಹೊಯ್ಸಳ ದೇವಸ್ಥಾನ ಸ್ಪಷ್ಟವಾಗಿ ಭಾಳ ಡಿಫ್ರೆಂಟ್ ಅಂತ ಗೊತ್ತಾಗುತ್ತೆ. ನೀವು ನೋಡಿರ್ತೀರ ಬೇರೆ ಬೇರೆ ದೇವಸ್ಥಾನ, ಬಾದಾಮಿ ಚಾಳುಕ್ಯ ದೇವಸ್ಥಾನಗಳಿಗೂ ಬೇರೆ ಕಡೆ ಇರೋ ಚಾಳುಕ್ಯ ದೇವಸ್ಥಾನಗಳಿಗೂ, ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ದೇವಸ್ಥಾನಕ್ಕೂ ಮತ್ತು ಹೊಯ್ಸಳ ದೇವಸ್ಥಾನಕ್ಕೂ ಅಗಾಧವಾದ ವ್ಯತ್ಯಾಸ ನಿಮಗೆ ಎದ್ದು ಕಾಣುತ್ತೆ. ಇದಮಿತ್ತಂ ಇದು ಹೊಯ್ಸಳನೇ ಕಟ್ಟಿರೋದು ಅಂತ ಒಂದ್ಸಲಕ್ಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಶೈಲಿ ಯುನೀಕ್ ಆಗಿ, ಆ ಡೀಟೈಲಿಂಗ್ ತುಂಬ ಇದೆ, ಆರ್ನಮೆಂಟೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಇರೋದು ಹೊಯ್ಸಳ ಕಾಲದಲ್ಲಿ ಆದಂತಹ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಕೃಷ್ಣದೇವರಾಯ ಮತ್ತು ವಿಜಯನಗರ ಕಾಲಕ್ಕೆ ಬಂದಾಗ ಅತ್ಯಂತ ಉನ್ನತಿನ ಕಂಡ ಸಾಮ್ರಾಜ್ಯ ಅದು. ಆದರೆ ತೀರಾ ಬ್ರಿಟಿಷ್ ಅಧಿಕಾರಿ ಒಬ್ಬರು ಬಂದು ಆ ಜಾಗನ ನೋಡೋವರೆಗೆ ಇತಿಹಾಸ ಮರ್ತೆ ಹೋಗಿದ್ರಾ ದಕ್ಷಿಣ ಭಾರತದ ಎಲ್ಲರೂ? ವಿಜಯನಗರ ಸಾಮ್ರಾಜ್ಯ ಇದನ್ನ ಒಂದು 8-10 ಪರ್ಸ್ಪೆಕ್ಟಿವಿಂದ ಅನಲೈಸ್ ಮಾಡ್ಬೋದು. ಅದು ಆಗಿದ್ದು ಈ ತುಘಲಕ್ ಮುಸಲ್ಮಾನ್ ದಾಳಿಗಳು ಆಗುತ್ತಲ್ಲ, ಅದರ ವಿರುದ್ಧ ಒಂದು ದೊಡ್ಡ ಭದ್ರಕೋಟೆಯಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಇದು ನಿರ್ಮಾಣ ಆಗುತ್ತೆ. ಹರಿಹರ ಬುಕ್ಕ ವಿದ್ಯಾರಣ್ಯ ಸ್ವಾಮಿಗಳು ಇವರ ಸಂಕಲ್ಪದಿಂದ ಬೇರೆ ಬೇರೆಯವರು ಆ ಕಾಲದಲ್ಲಿ ಇಡೀ ಹಿಂದೂ ಸಮಾಜ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಧರ್ಮ ರಕ್ಷಣಾರ್ಥವಾಗೇ ಈ ಸಾಮ್ರಾಜ್ಯ ನಿರ್ಮಾಣ ಆಗ್ತಾ ಇರೋದು ಅಂತ ನಿಮಗೆ ಶಾಸನದಲ್ಲೇ ಸಿಗುತ್ತೆ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ರಾಜರ ಒಂದು ಬಿರುದು, 3 ರಾಯರ ಗಂಡ, ಮಾತಿಗೆ ತಪ್ಪುವ ರಾಯರಿಗೆ ಗಂಡ, ಈ ಥರ ಎಲ್ಲ ಬಿರುದು ಇದ್ರೂ ಕರ್ನಾಟ ಸಿಂಹಾಸನ ಚಕ್ರವರ್ತಿ ಹಿಂದೂರಾಯ ಸುರತ್ರಾಣ ಅಂತ ಆ ರಾಜರಿಗೆ ಬಿರುದಿತ್ತು. ಈ ಸುರತ್ರಾಣ ಅನ್ನೋದು ಹೊಸ ಪದ. ವಿಜಯನಗರ ಸಾಮ್ರಾಜ್ಯ ಬರೋವರೆಗೂ ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ಈ ಪದ ಇರಲಿಲ್ಲ. ಸುರತ್ರಾಣ ಅನ್ನೋದು ಸುಲ್ತಾನ್ ಅನ್ನೋದರ ಸಂಸ್ಕೃತ ರೂಪ. ಮೊದಲನೇ ಬಾರಿಗೆ ಅಲ್ಲಿ ಬಂದಿದ್ದು. ಅಂದರೆ ಹಿಂದೂ ಧರ್ಮದ ಅರ್ಥ ಏನದು? ಸುಲ್ತಾನಕ್ಕೆ ಪರ್ಯಾಯ ಪದ ಸಿನೋನಿಮ್ ಸುರತ್ರಾಣ. ಪರ್ಯಾಯ ಪದ. ಸುರತ್ರಾಣ ಈಕ್ವಲ್ ಸುಲ್ತಾನ್. ಗೊತ್ತಾಯ್ತು. ಜೊತೆಗೆ ಇನ್ನೂ ಒಂದು ಹೆಸರಿದೆ, ಸುರತ್ರಾಣ ಅಂದರೆ ಸುರರಿಗೆ ತ್ರಾಣ, ಅಭಯ ಕೊಡುವಂಥದ್ದು ಅಂತ. ಇಂದ್ರ ಅಂತಲೂ ತಗೋಬಹುದು. ಹೀಗೆ ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಉತ್ತರದಿಂದ ಪದೇ ಪದೇ ಬರ್ತಾ ಇರುವಂತಹ ಮುಸಲ್ಮಾನ್ ದಾಳಿಕೋರರನ್ನು ಹಿಮ್ಮೆಟ್ಟಿಸಬೇಕು, ಭದ್ರವಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದು ಕೊನೆವರೆಗೂ ಹಾಗೆ ಇತ್ತು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಇಷ್ಟು ದಾಳಿಗಳು ತುಘಲಕ್ ಸೇರಿದ ಹಾಗೆ ಇಷ್ಟು ದಾಳಿಗಳು ಉತ್ತರದಿಂದ ಅಲ್ಲ, ಇದಕ್ಕೆ ನೋಡಿ ಒಂದು ಇದು ಕೊಡಬೇಕು ಅಂತಂದರೆ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ. ಮತ್ತೆ ಹೊಯ್ಸಳ ಕಾಲಕ್ಕೆ ನಾವು ಬರೋ ಹಾಗಿದ್ರೆ ಪಾಪ ಹೊಯ್ಸಳ ಕಾಲದ ಅವನತಿ ಅದಕ್ಕೂ ಮತ್ತು ವಿಜಯನಗರದ ಒಂದು ಉಗಮಕ್ಕೂ ಒಂದು ಡೈರೆಕ್ಟ್ ಚೇಂಜ್ ಓವರ್, ಪಾಸ್ ಓವರ್ ಅಂತ ಇದೆ, ಒಂದು ಲಿಂಕ್ ಇದೆ. ಯಾಕೆಂತಂದರೆ ಈ ಸಂಗಮ ಸೋದರರು 5 ಜನ ಇದ್ರಲ್ಲ, ಹರಿಹರ ಬುಕ್ಕಾದಿಗಳು, ಇವರೆಲ್ಲ ಪರಂಪರಾಗತವಾಗಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅವರ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಿರ್ತಾರೆ, ದಂಡನಾಯಕರಾಗಿರ್ತಾರೆ ಅಂತ ಕ್ಲಿಯರಾಗಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮುಮ್ಮಡಿ ವೀರಬಲ್ಲಾಳನ ತಾತ ನರಸಿಂಹದೇವ ಅನಿಸುತ್ತೆ, ಅವನು ಒಂದು ಒಳ್ಳೆ ಶಾಸನ ಬರೆಸ್ತಾನೆ. ಹೆಬ್ಬಾಳೆ ಅಂತ ಒಂದು ಊರಿದೆ, ಅರ್ಕಲ್ಗೂಡು ಇದೆಯಲ್ಲ ಹಾಸನದ ಹತ್ರ,
ಅರ್ಕುಲ್ಗೂಡಿಂದ ಒಂದು ಸ್ವಲ್ಪ ದೂರ ಹೋದರೆ ಹೆಬ್ಬಾಳೆ ಅಂತ ಊರು ಸಿಗುತ್ತೆ, ಹಳ್ಳಿ ಅದು. ಆ ಇಡೀ ಗ್ರಾಮದ ಆದಾಯನ ದಕ್ಷಿಣ ಭಾರತದಿಂದ ಕಾಶಿ ಯಾತ್ರೆ ಮಾಡೋ ಅಷ್ಟು ಭಕ್ತರಿಗೆ ಅಲ್ಲಿ ಜಜಿಯಾ ಕಟ್ಟೋದಕ್ಕೆ ಈ ಗ್ರಾಮದ ಆದಾಯ ಇದು ಅದಕ್ಕೋಸ್ಕರ ಮೀಸಲಾಗಿದೆ ಅಂತ ಆ ಶಾಸನ ತಾತ್ಪರ್ಯ. ಹಾಗೇನು ತೀರ್ಥ ಹೋಗ್ಬೇಕಾದ್ರೆ ಕಟ್ಟಬೇಕಾದ ತೆರಿಗೆ ಅಂತ ಹೇಳ್ಬೋದು. ಸೊ ಅಷ್ಟೊತ್ತಿಗಾಗಲೇ ಇವನು ನರಸಿಂಹ ಅನಿಸುತ್ತೆ, ನರಸಿಂಹದೇವ, ಅವನ ಹೊತ್ತಿಗಾಗಲೇ ಅಲ್ಲಿ ಕಾಶಿನಲ್ಲಿ ಬಲ್ಬನ್ ಅನ್ನೋ ಮುಸಲ್ಮಾನ್ ದೊರೆ ಅವನ ಕಪಿಮುಷ್ಟಿಲಿರುತ್ತೆ ಕಾಶಿ. ಸೊ ಹಿಂದೂ ಯಾತ್ರಿಕರು ಭಾರತದಲ್ಲಿ ಎಲ್ಲಿಂದಾನು ಬಂದರೂ ಒಂದು ಭಯಂಕರವಾದ ಸುಂಕ ಕೊಡಬೇಕು, ಸಿಕ್ಕಾಪಟ್ಟೆ ದುಬಾರಿ ಸುಂಕ. ಆವಾಗಲೇ ಕಾಶಿ ನಗರಕ್ಕೆ ನಿಮಗೆ ಪ್ರವೇಶ. ಸೊ ದಕ್ಷಿಣದಿಂದ ಈ ಜಾತಿ ಆ ಜಾತಿ ಈ ಕುಲ ಈ ಪ್ರೊಫೆಷನ್ ಏನೂ ಇಲ್ಲ. ಕಾಶಿ ಯಾತ್ರೆ ಮಾಡೋ ಎಲ್ಲರಿಗೂ ಕೂಡ ಅಲ್ಲಿ ಕೇಳುವಂತಹ ತುರುಕರು ವಿಧಿಸಿದಂತಹ ಸುಂಕವಂ ಕಟ್ಟಲು ಅಂತ ಈ ಥರ ಬರುತ್ತೆ ಒಂದು. ಅದಕ್ಕೋಸ್ಕರ ಈ ಹಳ್ಳಿಯ ಆದಾಯ ಮೀಸಲಾಗಿಡಲಾಗಿದೆ ಅಂತ ಆ ಶಾಸನ ತಾತ್ಪರ್ಯ. ಅಷ್ಟು ಮಾತ್ರ ಅಲ್ಲದೆ ವಿಶ್ವೇಶ್ವರ ದೇವರುಗಳ ಅಂದರೆ ಕಾಶಿ ವಿಶ್ವೇಶ್ವರನಾಥ ದೇವರುಗಳ ಅಡಿಗೆ ಮಾಡುವಂತಹ ಪಾಕಶಾಲೆಯಲ್ಲಿರುವಂತಹ ಬಾಣಸಿಗರಿಗೆ, ಆಮೇಲೆ ಶಾಶ್ವತ ದೀಪಾರಾಧನೆಗೆ, ಇನ್ನು 4-5 ಬೇರೆ ಬೇರೆ ಸೇವೆಗಳಿಗೆ ಕೂಡ ಈ ದುಡ್ಡು ಹೋಗಲಿ ಅಂತ ಒಂದು ದತ್ತಿ ಕೊಡೋದು ಈ ಹಳ್ಳಿದು. ಈ ಕಾಶಿ ಐ ಥಿಂಕ್ ಮಾತಾಡ್ತಾ ಹೋದ್ರೆ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಆಗುತ್ತೆ. ಕಾಶಿ ಇದೆ ಒಂದು ಸಪರೇಟ್ ಎಪಿಸೋಡ್ ಮಾಡಬೇಕು ಅನ್ಸುತ್ತೆ. ಆದರೆ ಒಂದು ಈ ಧರ್ಮ ಕೇಂದ್ರಿತವಾದ ಭಾವನೆಗಳನ್ನು ಒಟ್ಟುಗೂಡಿಸೋದ್ರಲ್ಲಿ ಕಾಶಿ ಪಾತ್ರ ಸ್ವಲ್ಪ ಚಿಕ್ಕದಾಗಿ ಮಾತಾಡ್ಬಿಡೋಣ. ಯಾಕಂದ್ರೆ ಕಾಶಿ ನೀವು ತೆಗೆದುಕೊಂಡಿದ್ದೀರಲ್ಲ, ದಕ್ಷಿಣ ಉತ್ತರ ಎಲ್ಲ ಕಡೆಯಿಂದ ನಾವು ಮಾತನಾಡೋದಾದ್ರೆ ಕಾಶಿ ಹೆಂಗ ಒಂದು ಸೆಂಟರ್ ಆಗಿತ್ತು. ಕಾಶಿ ಅಂಡ್ ಮೇಲಿಂದ ಮೇಲೆ ಅಷ್ಟು ದಾಳಿಗಳನ್ನ ಆದ ನಂತರ ಕೂಡ ಸಹಿಸಿಕೊಂಡು ಉಳ್ಕೊಂಡಿರುವಂತಹ ನಗರನೂ ಹೌದು, ತೀರ್ಥಕ್ಷೇತ್ರನೂ ಹೌದು. ನಿಜ. ಅಂದರೆ ಕಾಶಿ ಇತಿಹಾಸ ಬಹಳ ಪ್ರಾಚೀನ ಇದೆ. ನಿಮಗೆ ರಾಮಾಯಣ ಮಹಾಭಾರತ ಇಲ್ಲೆಲ್ಲ ಪುರಾಣ ಇದಿಷ್ಟೂ ವಾಂಗ್ಮಯದಲ್ಲೂ ಕಾಶಿಖಂಡ, ಅಂದರೆ ರಾಮಾಯಣದಲ್ಲಿ ಕಾಶಿಖಂಡ ಇಲ್ಲ, ಬಟ್ ಉಲ್ಲೇಖ ಇದೆ. ಅಂದರೆ ಅತ್ಯಂತ ಪುರಾತನವಾದ ಪ್ರಾಚೀನವಾದ ನಗರಿ ಕಾಶಿ. ಅದು ಸನಾತನ ಧರ್ಮೀಯರೆಲ್ಲರ ಒಂದು ಶ್ರದ್ಧಾ ಕೇಂದ್ರ, ಅತ್ಯಂತ ಪವಿತ್ರ ಶ್ರದ್ಧಾ ಕೇಂದ್ರ. ಅಲ್ಲಿ ನಿಮ್ಮ ಪ್ರಾಣತ್ಯಾಗ ಮಾಡಿದ್ರೆ, ದೇಹತ್ಯಾಗ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ. ಮತ್ತು ಕಾಶಿ ಒಂದೇ ಕಡೆ ನಿಮಗೆ ಈ ಪಂಥ, ಆ ಮಾರ್ಗ, ಈ ಜಾತಿ, ಆ ಮಠ, ಎಲ್ಲ ಮಠಗಳು ಅಲ್ಲೇ ಇರುತ್ತೆ. ಯಾವುದೇ ಮಾರ್ಗ ತಗೊಳ್ಳಿ, ಸಿಖ್ರದು ಇದೆ, ಎಲ್ಲರದು ಇದೆ ಅಲ್ಲಿ. ಯಾಕಂದರೆ ನಿಮಗದು ಅವಿಮುಕ್ತ ಕ್ಷೇತ್ರ ಅಂತಲೇ ಕರೀತಾರೆ. ಆಯ್ತಾ? ಅದಕ್ಕೆ ಆ ಊರಿನ ಪೊಲೀಸ್ ಮ್ಯಾನ್ ಯಾರು, ಕೊತ್ವಾಲ್ ಯಾರು ಕಾಶಿಗೆ? ಶಿವ. ಹೌದು. ಮುಕ್ತಿದಾಯಕನೂ ಅವನೇ, ಆ ಊರಿನ ಪೊಲೀಸ್ ಮ್ಯಾನು ಅವನೇ, ರಕ್ಷಕನೂ ಅವನೇ. ಫಸ್ಟ್ ಅವನನ್ನು ಭೇಟಿಯಾಗಿ ನಂತರ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕು ಅನ್ನೋದು ಇದೆ. ಸೊ ಕೊತ್ವಾಲ್. ಆದರೆ ವೀಕ್ಷಕರೇ, ಒಂದು ಸಣ್ಣ ವಿವರಣೆ ಕೊಟ್ಟುಬಿಡ್ತೀನಿ. ಕೇವಲ ಮುಸಲ್ಮಾನ್ ದೊರೆಗಳಿಗೆ ಮಾತ್ರ ಅಲ್ಲ, ಬ್ರಿಟಿಷರಿಗೂ ಅರ್ಥ ಆಗಿದ್ದು ಕಾಶಿಗೆ ಬರುವ ಜನರಿಂದ ತೆರಿಗೆಯನ್ನು ಯಾವ ರೀತಿ ತೆಗೆದುಕೊಳ್ಳಬಹುದು, ಅದರ ಜೊತೆಗೆ ಕುಂಭಮೇಳಕ್ಕೆ ಬರುವ ಜನರಿಂದ ಯಾವ ರೀತಿ ತೆರಿಗೆಯನ್ನು ವಸೂಲಾತಿ ಮಾಡಬಹುದು ಅಂತ. ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ವ್ಯಾಪಾರೀಕರಣವಾಗಿ ಅಥವಾ ಒಂದು ಆದಾಯದ ಮೂಲವಾಗಿ ಈ ಇಬ್ಬರೂ ಕೂಡ ಯೋಚನೆ ಮಾಡಿದ್ರು. ಅಂಡ್ ಅದೇ ರೀತಿ ಅಲ್ಲಮ್ಮ, ಈಗ ಏನು ಗೊತ್ತಾ, ಪ್ರಶ್ನೆ ಚೆನ್ನಾಗಿದೆ. ಇದು ವ್ಯಾಪಾರೀಕರಣ ಮಾಡೋದು, ಇನ್ನು ಮಿಷನರಿಗಳು ಅಲ್ಲಿ ಚರ್ಚ್ ಮಾಡೋಕ್ಕೆ ಕನ್ವರ್ಟ್ ಮಾಡೋಕ್ಕೆ ತುಂಬ ಮಾಡಿದ್ರು. ಈ ಕುಂಭಮೇಳದ ಈಗಲೂ ಮಾಡ್ತಾರೆ, ಅದನ್ನ ಕಾಶಿಲೂ ಟ್ರೈ ಮಾಡ್ತಾರೆ, ಆ ಸಕ್ಸಸ್ ಇಲ್ಲ ಅಲ್ಲಿ. ಆದರೆ ಮುಸಲ್ಮಾನರು ಬಂದಿದ್ದು ಅದನ್ನು ವ್ಯಾಪಾರ ಕ್ಷೇತ್ರ ಮಾಡ್ಕೊಳಕ್ಕಲ್ಲ, ಆ ಇಡೀ ಕಾಶಿನ ಇನ್ನೊಂದು ಹಜ್ ಥರ ಮಾಡೋಣ ಅಂತ. ಅರ್ಥ ಆಯ್ತಲ್ಲ ನಿಮಗೆ? ಈಗ ದಿಲ್ಲಿ ಸುತ್ತಮುತ್ತಲೂ ಅಷ್ಟೊಂದು ಮಾಸ್ಕೋ ಮಸೀದಿ ಎಲ್ಲ ಇದೆ. ಅಂದರೆ ಇದು ಬೇರೆ ಬೇರೆ ದೇಶಗಳನ್ನು ಇಸ್ಲಾಮೀಕರಣಗೊಂಡ ರೀತಿ, ಇರಾನ್ ಇರಬಹುದು, ಆ ಕಡೆ ಈಜಿಪ್ಟ್ ಇರಬಹುದು, ಆಯಿತಾ, ಇಡೀ ಅರೇಬಿಯನ್ ಅರೇಬಿಕ್ ಕೊಲ್ಲಿ ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಹೋದ ಕಡೆ ಎಲ್ಲ ಇದು ಹಿಸ್ಟಾರಿಕಲ್ ಪೀರಿಯಡಲ್ಲಿ ಇದೇ ಆಗಿದ್ದು. ಈ ದೇಶ ನಮ್ಮದು ಅಂತ ಇಸ್ಲಾಮೀಕರಣ ಆಗೋಗುತ್ತೆ ಪೂರ್ತಿಯಲ್ಲಿ. ಇಡೀ ಭಾರತನೂ ಅದನ್ನೇ ಮಾಡಬೇಕು ಅಂತ ತಾನೇ ಬಂದಿದ್ದು. ಪಾಕಿಸ್ತಾನ ಯಾಕೆ ಕುಟ್ಕೊಳ್ತೀವಿ? ನಮ್ಮದು ಇಂಡಿಯಾ ಇಸ್ ಎ ಸಾವರಿನ್ ಡೆಮೋಕ್ರಾಟಿಕ್ ಸೋಷಿಯಲಿಸ್ಟ್ ಸೆಕ್ಯುಲರ್ ರಿಪಬ್ಲಿಕ್ ಅಂತ ನಮ್ಮ ಪ್ರಿಯಾಂಬಲ್ ಹೇಳುತ್ತೆ. ಪಾಕಿಸ್ತಾನ್ ಇಸ್ ಅನ್ ಇಸ್ಲಾಮಿಕ್ ರಿಪಬ್ಲಿಕ್, ಇಟ್ ಇಸ್ ನಾಟ್ ಜಸ್ಟ್ ಎನಿ ರಿಪಬ್ಲಿಕ್. ಯಾವುದನ್ನ
ಸುಲ್ತಾನರು ದಾಳಿಕೋರರು ಭಾರತದಲ್ಲಿ ಮಾಡೋಕ್ಕಾಗಲಿಲ್ವೋ ಪಾರ್ಟಿಷನ್ ಅಂತ ರಕ್ತಪಾತ ಮಾಡಿ ಅದನ್ನು ತಗೊಂಡ್ರು. ಸೊ ಇಟ್ ಈಸ್ ಅನ್ ಇಸ್ಲಾಮಿಕ್ ಸ್ಟೇಟ್. ಓನ್ಲಿ ಇಸ್ಲಾಮಿಕ್ ಸ್ಟೇಟ್ ಟು ಬಿ ಕ್ರಿಯೇಟೆಡ್ ವಿತೌಟ್ ಬ್ಲಡ್ ಶೆಡ್ ಇನ್ ದ 20th century ಇಸ್ ಪಾಕಿಸ್ತಾನ್. ಸರಿನಾ? ಹೌದಾ? ಯಾವುದೂ ಯುದ್ಧ ಮಾಡಿದೆ, ಬೀದಿ ಜಗಳ ಮಾಡಿ, ಡೈರೆಕ್ಟ್ ಆ್ಯಕ್ಷನ್ ಡೇ ಮಾಡಿ ಗಿಟ್ಟಿಸ್ಕೊಂಡಿದ್ದು ಭೂಭಾಗ ಪಾಕಿಸ್ತಾನ. ಸೊ ಇವರು ಕಾಶಿನ ವ್ಯಾಪಾರದ ಕೇಂದ್ರ ಅಂತಲ್ಲ, ಅವ್ರಿಗೆ ಪೂರ್ತಿ ಸರ್ವನಾಶ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಿಂದೂಗಳಲ್ಲಿ ಬರದೇ ಇರಲಿ ಅಂತ ಹೇಳಿ ಒಂದು ಸಿಕ್ಕಾಪಟ್ಟೆ ದುಬಾರಿ ತೆರಿಗೆ ಹಾಕೋ ರೀತಿ ಮಾಡಿದ್ರು. ಹಿಂದೂ ಬರಬಾರ್ದಲ್ಲಿ. ಬಟ್ ಒಂದೇನಂದ್ರೆ ಅಲ್ಲಿ ಇಷ್ಟು ದುಬಾರಿ ಸುಂಕಗಳನ್ನು ಹೇರಿದ್ರು, ಅಲ್ಲೇ ಮಸೀದಿಯನ್ನು ಕಟ್ಟಿದ್ರು ಕೂಡ ಹಿಂದೂಗಳ ಶ್ರದ್ಧಾಭಕ್ತಿ ಮತ್ತು ಒಗ್ಗಟ್ಟು ಏನಿತ್ತು ಅಂದರೆ, ನೀವು ದೇವಸ್ಥಾನ ಕೆಡುತ್ತೀರಾ, ನಿಮ್ಮ ಒಳಗಡೆ ಇರೋ ಅಂತರಂಗದಲ್ಲಿರೋ ಭಕ್ತಿನ ಹೇಗ್ರಿ ಕೆಡುತ್ತೀರಾ? ಫಿಸಿಕಲ್ಲ ಕೊಲ್ಲೋದು ಒಂದೇ ದಾರಿ, ಬಿಟ್ಟರೆ ಭಕ್ತಿ ಅವಿನಾಶಿ. ಅದನ್ನು ಹೇಗೆ ಸಾಯಿಸ್ತೀರಾ? ಹೌದು ಅಲ್ವಾ? ಹೌದು. ಹೆಬ್ಬಾಳೆ ಶಾಸನ, ಆ ಹೆಬ್ಬಾಳೆಗೆ ಈ ಥರ ಆ ಊರಿನ ಆದಾಯನೆಲ್ಲ ಇದಕ್ಕೆ ಮೀಸಲಾಗಿಡಬೇಕು ಕಾಶಿ ಯಾತ್ರಿಕರಿಗೆ ಅಂತ ಮದುವೆಲೇ ಕಾಶಿ ಯಾತ್ರೆ ಮಾಡ್ತೀರಾ, ಅದಕ್ಕೇನೆ ಬೇಕಾ? ಹೌದು. ಸೊ ಇಷ್ಟು ಪ್ರಾಮುಖ್ಯತೆ ಇದೆ. ಇದೆಲ್ಲ ನಮಗೆ ಏನು ತೋರಿಸುತ್ತೆ ಅಂತಂದರೆ, ಆ ಹೊತ್ತಿಗಾಗಲೇ ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಕಾಲದಲ್ಲಿ ಕೊನೆ ಕಾಲದಲ್ಲಿ ಆದಂತಹ ಒಂದು ದೊಡ್ಡ ಅನರ್ಥ ಅಂತಂದರೆ, ಮುಖ್ಯವಾಗಿ ಮಧ್ಯ ಭಾರತದಿಂದ ದಕ್ಷಿಣ ಭಾರತಕ್ಕೆ ತಗೊಂಡ್ರೆ ಯಾವ್ಯಾವ ಹಿಂದೂ ರಾಜ್ಯಗಳಿದ್ರು ಅಂದರೆ, ಇಲ್ಲಿ ದಕ್ಷಿಣದಲ್ಲಿ ಹೊಯ್ಸಳರಿದ್ದರು, ಪಾಂಡ್ಯರಿದ್ದರು, ಕಾಕತೀಯರಿದ್ದರು, 2ನೇ ಪ್ರತಾಪರುದ್ರ ಅಲ್ಲಿ ಆ ಕಡೆ ಇದ್ದ, ಅಲ್ಲಿ ಸೇವಣರಿದ್ದರು, ಇಲ್ಲಿ ಮಹಾರಾಷ್ಟ್ರ ಅಂತ ಇವತ್ತಿದೆಯಲ್ಲ ಅಲ್ಲಿ ಸೇವಣರು ಅಥವಾ ಯಾದವರಿದ್ದರು. ಇನ್ನು ಆ ಕಡೆ ಹೋದರೆ ಗುಜರಾತಿನ ಚಾಳುಕ್ಯರಿದ್ದರು. ಇನ್ನೂ ಪಕ್ಕಕ್ಕೆ ಬಂದರೆ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ, ಇದಿಷ್ಟು ಬಾರ್ಡ್ರಿಂಗ್ ಸ್ಟೇಟ್, ಅಲ್ಲಿ ಪರಮಾರರ ಕೊನೆ ಉಸಿರಿಟ್ಕೊಂಡಿದ್ರು. ಇನ್ನೂ ಒಂಚೂರು ಆ ಕಡೆ ಮೇಲಕ್ಕೆ ರಾಜಸ್ಥಾನಕ್ಕೆ ಹೋದರೆ ಅಲ್ಲಿ ಚಾಹಮಾನರಿದ್ದರು. ಇವರೆಲ್ಲರೂ ಕೂಡ ಒಬ್ಬರ ಮೇಲೊಬ್ಬರು ಕತ್ತಿ ಮರಿಸಾ ಅವರು ಕಾಲ ಕಳೀತಾ ಇದ್ರು. ನೀಡ್ಲೆಸ್ ಯುದ್ಧಗಳು, ಇದು ನೀಡ್ಲೆಸ್ ಯುದ್ಧಗಳು. ಅವ್ರಿಗೆ ಇದು ಒಂದು ಇನ್ವೇಷನ್ಗೆ, ಮುಸ್ಲಿಂ ಇನ್ವೇಷನ್ಗೆ ದಾರಿ ಮಾಡಿಕೊಡ್ತು, ಸುಲಭ ಸುಗಮ ಮಾಡಿಕೊಡ್ತು. ಅವ್ರಿಗೆ ಒಂದು ಅರ್ಥ ಆಗಲಿಲ್ಲ, ಯಾವ ಪೃಥ್ವಿರಾಜ್ ಚಾಹಮಾನನಿಗೆ ಅಥವಾ ಪೃಥ್ವಿರಾಜ್ ಚೌಹಾನ್ಗೆ ಯಾವ ಗತಿ ಆಯಿತೋ, ನಾಳೆ ನಮಗೂ ಇದೇ ಗತಿ ಆಗುತ್ತೆ ಅಥವಾ ಆಗಬಹುದು ಅನ್ನೋ ಒಂದು ಬೇಸಿಕ್ ವಿಷನ್ ಇರಲಿಲ್ಲ ಅನ್ನೋದು ನಾವು ನೆನೆಸ್ಕೊಂಡ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. ಈ ಕಾಲದಲ್ಲಿ ತಮ್ಮ ಸ್ವಪ್ರತಿಷ್ಠೆ, ಅವನು ಯಾವನೋ ಪಕ್ಕದಲ್ಲಿರುವಂತಹ ರಾಜನ ಮೇಲೆ ಒಬ್ಬ ನವಾಬನೋ ದಾಳಿಕೋರನೋ ಬಂದು ಅವನಿಗೆ ತೊಂದರೆ ಕೊಡ್ತಾ ಇದ್ದರೆ ಇವನು ಖುಷಿ ಪಡ್ತಾನ? ಯಾಕಂದರೆ ಅವನು ಸೋತ್ರೆ ಅವನೊಂದಿಷ್ಟು ಭೂಭಾಗ ನಾನು ತೊಗೊಳ್ಬೋದು ಅಂತ ಇವನು, ಇಲ್ಲ ಹಳೇ ಜಿದ್ದೋ ನಮ್ಮ ತಾತನ ಇವನು ಮರಕ್ಕೆ ಕಟ್ಟಾಕಿ ಚಡಿ ಏಟ್ ಕೊಡಿಸಿದ್ದ, ಇವಾಗ ಆಗಲಿ ಅವನಿಗೆ ಅಂತ ಇಂಥದ್ದ. ನಾಳೆ ಇದೇ ಕೆಲಸ ಇದೇ ಗತಿ ನನಗೂ ಆಗ್ಬೋದು ಅನ್ನೋ ಇಲ್ಲದೇ ಇರೋ ಅದೊಂದು ದೂರದೃಷ್ಟಿನೂ ಬೇಡ. ಇದಕ್ಕೆ ಕಾಮನ್ ಸೆನ್ಸ್ ಬೇಕು. ಅಂದರೆ ಒಂದು ಒಗ್ಗಟ್ಟಿರಲಿಲ್ಲ. ಇದಕ್ಕೆ ಆರ್ಯಾವರ್ತ ಕಾನ್ಷಿಯಸ್ನೆಸ್ ಅಂತ ನಮ್ಮ KM ಮುನ್ಷಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆರ್ಯಾವರ್ತದ ಪ್ರಜ್ಞೆ ಅಂದರೆ ಭಾರತೀಯ ಪ್ರಜ್ಞೆನ ನಮ್ಮ ರಾಜರು ಕಳ್ಕೊಂಡಿದ್ರಿಂದ ಇದಾಗಿತ್ತು. ತಮ್ಮ ರಾಜ್ಯದ ಗಡಿಗಳು, ತಮ್ಮ ರಾಜ್ಯದ ಎಲ್ಲೆ, ಅವರ ವಂಶಾಭಿವೃದ್ಧಿ, ಇದರಲ್ಲೇ ಯುದ್ಧಗಳು ಮಾಡಿ ಹಾಳಾದರು. ಬಟ್ ಆಗಿನ ನಿಮಗೆ ಅಲ್ಲ, ರಾಮಚಂದ್ರ ದೇವನಿಗೆ ಹೊಡೆದಾಕಿ ಇವನು ಖಲ್ಜಿ ಮಲಿಕ್ ಕಾಫೂರು ರಾಮೇಶ್ವರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಮಸೀದಿ ಮಲಿಕ್ ಕಾಫೂರ್ ನಡೆಸಿ ತಿರ್ಗಾ ಡೆಲ್ಲಿಗೆ ಹೋಗ್ತಾನೆ. ಅಲ್ಲೇ ಪಕ್ಕದಲ್ಲಿರೋ ರಾಜಪುತಾನ, ರಾಜಸ್ಥಾನ, ಇಲ್ಲಿ ಪರಮಾರರು, ಮಧ್ಯಪ್ರದೇಶ, ಇಲ್ಲೆಲ್ಲ ಜಗಳ ಆಡ್ಕೊಳ್ತಿರ್ತಾರಲ್ಲ ಪರಸ್ಪರ. ಈ ಸೇವಣರಂತೂ ಎಲ್ಲರ ಜೊತೆನೂ ಜಗಳ ಆಡ್ಕೊಂಡಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ಯಾರು ಈಗ ರುದ್ರಮದೇವಿ ಅಂತ ಒಂದು ಸಿನಿಮಾ ಬಂತು, ವಸ್ತುತಃ ಅದೊಂದು ಒಳ್ಳೆ ಕಾದಂಬರಿ, ತೆಲುಗಿನ ಕಾದಂಬರಿ. ಅದರಲ್ಲಿ ಇದೇನೇ ಕತೆ ಬೇಸಿಕಲಿ. ಅವರು ಸೇವಣರು ಪ್ರತಾಪರುದ್ರನ್ನ ಒಂದು ರೀತಿ ಆ ವಂಶನ ಮುಗಿಸ್ಬೇಕು ಅಂತ ಇಟ್ಕೊಂಡಿರ್ತಾರೆ. ಬರೀ ಇಂಥದ್ದೇ ಕತೆಗಳು. ಅವನು ಹೊಡೆದಾಕೋ, ಇವನ್ ಮೊಮ್ಮಗನ ಹೊಡೆದಾಕೋ, ಆ ಮೊಮ್ಮಗ ಅವನ ಮೊರಿಮಗನ ಹೊಡೆದಾಕೋ, ಇಂಥದ್ದೇ ಕತೆಗಳು. ದ್ವೇಷ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲರಿಗೂ ನಷ್ಟ, ಎಲ್ಲರೂ ಸೋಲ್ತಾರೆ.
ಇವತ್ತು ಒಬ್ಬ ಸೋಲ್ಬೋದು, ಕೊನೆಗೆ ಎಲ್ಲರೂ ಸೋಲ್ತಾರೆ. ಅದನ್ನು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಲ್ವಾ? ಇಂಥ ಕಾಲದಲ್ಲಿ ಬಂದವನೇ ನಮ್ಮ ಮೂರನೇ ವೀರಬಲ್ಲಾಳ. ಸೊ ಅಲ್ಲಿಂದ ನಿಮಗೆ ಒಂದು ಮುಖ್ಯವಾಗಿ ನಮ್ಮ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಅದರ ಉಗಮ ಆಯ್ತಲ್ಲ, ಅದರ ಉಗಮ ಆಗಿದ್ದು ಒಂದು ರಕ್ತಪಾತ ರಹಿತವಾದ ಒಂದು ಸಾಮ್ರಾಜ್ಯದ ಉದಯ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಸಾಮ್ರಾಜ್ಯ ಹೋಗಿ ಅವಸಾನಕ್ಕೆ ಬಂದು ಅದರ ಜಾಗನ ಇನ್ನೊಂದು ಸಾಮ್ರಾಜ್ಯ ತಗೊಳ್ಬೇಕು ಅಂತಂದರೆ ಸ್ವಲ್ಪ ರಕ್ತಪಾತ ಇರುತ್ತೆ. ಯುದ್ಧಗಳಾಗೇ ಸಾಮಾನ್ಯವಾದ ಇದು ಫಿನಾಮಿನನ್. ನಮ್ಮ ದೇಶ ಅಂತಲ್ಲ, ಇಡೀ ಪ್ರಪಂಚದಾದ್ಯಂತ ಇತಿಹಾಸದಲ್ಲಿ ಹೀಗೆ ಹುಟ್ಟಿರೋ ಸಾಮ್ರಾಜ್ಯಗಳು. ಒಂದು ಅವಸಾನ ಆಗ್ತಾ ಇದೆ ಅಂದರೆ ಅದರ ಗೋರಿ ಮೇಲೆ ಇನ್ನೊಂದು ನಿಂತ್ಕೊಳ್ಳುತ್ತೆ. ಇರೋದೇ ಇದು ಸಹಜ. ಇದಕ್ಕೆ ಅಪವಾದ ಆಗಿರೋದು ವಿಜಯನಗರ ಸಾಮ್ರಾಜ್ಯ. ಯಾಕಂದರೆ ಅಲ್ಲಿ ಶ್ರೀವೀರ ಕಿಕ್ಕಾಯಿ ತಾಯಿ ಅಂತ ನಮ್ಮ ತುಳುನಾಡಿನ ಹೆಣ್ಮಗಳು, ವೀರಬಲ್ಲಾಳನ ಒಬ್ಬ ಪತ್ನಿಯ ಪೈಕಿ ಆಕೆ ಕೂಡ. ಆಕೆ ತನ್ನ ಮಗನನ್ನು ಬಿಟ್ಟು ಕೊಟ್ಬಿಟ್ಟು ನಾನು ನಿನ್ನ ಸಾಮಂತ ಆಗ್ತೀನಿ ಅಂತ ಹರಿಹರ ಮತ್ತು ಸಂಗಮ ಸೋದರರಿಗೆ ತಾನೇ ಒಪ್ಪಿಕೊಂಡು ಶೃಂಗೇರಿನಲ್ಲಿ ಸಾಕಷ್ಟು ಪ್ರಮಾಣದ ಭೂಮಿನ ಬೇರೆ ಬೇರೆ ಕಾಣಿಕೆಯನ್ನು ದಾನವಾಗಿ ಕೊಡ್ತಾಳೆ ಅಂತ ಗೊತ್ತಾಗುತ್ತೆ. ಇದನ್ನು ಬ್ಲಡ್ಲೆಸ್ ಟ್ರಾನ್ಸ್ಫರ್ ಆಫ್ ಪವರ್ ಅಂತ, ರಕ್ತಪಾತ ರಹಿತವಾದ ಒಂದು ಸಮಾಜದ ಹೊಸ ಸಮಾಜಕ್ಕೆ ನಿರ್ಮಾಣಕ್ಕೆ ದಾರಿ ಹಾಕಿಕೊಟ್ಟಿದ್ದು ಇದು ವಿಜಯನಗರ ಸಾಮ್ರಾಜ್ಯದ ಉತ್ಪತ್ತಿಯ ಒಂದು ಅಂಶ. ಕೃಷ್ಣದೇವರಾಯರ ಕಾಲದ ಆಡಳಿತ ಯಾವ ರೀತಿ ಇತ್ತು ಅಂದರೆ, ನಾವು ಸ್ಕೂಲಲ್ಲಿ ಓದುವಾಗ ಹ್ಯುಯನ್ ಸಾಂಗ್ ಬರೆದಿರೋದು ಬರವಣಿಗೆಗಳನ್ನು ಕೂಡ ನಾವು ನೋಡ್ತೀವಿ. ಮುತ್ತು ರತ್ನಗಳನ್ನು ರಸ್ತೆಗಳಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು, ಸೇರಿನ ಅಳತೆಯಲ್ಲಿ ಅಂತೆಲ್ಲ ನಾವು ಕೇಳ್ತಾ ಇದ್ವಿ. ಆತನ ಆಡಳಿತ ಮತ್ತು ವಿದೇಶದ ಜೊತೆಗಿನ ಸಂಬಂಧಗಳು ಹೇಗಿದ್ವು ಕೃಷ್ಣದೇವರಾಯಂದು? ನೀವು 5-6 ಕ್ವಶನ್ ಒಂದೇ ಕ್ವಶನಲ್ಲಿ ಕೇಳಿದ್ದೀರಾ. ಅದು ಕಾರಣ ಏನಂದರೆ ಕರ್ನಾಟಕ ಇತಿಹಾಸ ಎಲ್ಲವೂ ಒಂದರಲ್ಲೇ ಬರಬೇಕಾಗಿರೋದ್ರಿಂದ. ಈಗ ನಮಗೆ ಕೃಷ್ಣದೇವರಾಯನ ನಿಜಕ್ಕೂ ಅವನು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರತಿಭಾವಂತ ಮತ್ತು ಅತ್ಯಂತ ಪ್ರಭಾವಶಾಲಿ ಸಮ್ರಾಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಕೃಷ್ಣದೇವರಾಯನಿಗಿಂತ ಒಂದರ್ಥದಲ್ಲಿ ಇನ್ನೂ ಸಮರ್ಥನಾದಂತಹ ರಾಜ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯ. ಮೊದಲನೇ ಸಂಗಮ ವಂಶ ನಂತರ ಬರ್ತಾರಲ್ಲ, ಆ ವಂಶಕ್ಕೆ ಸೇರಿರೋನು ಪ್ರೌಢದೇವರಾಯ. ಅವನ ಕಾಲದಲ್ಲೇ ನಿಜವಾಗ್ಲೂ ಒಳ್ಳೊಳ್ಳೆ ದೊಡ್ಡ ಕೆಲಸ ಆಗಿದ್ದು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಎಲ್ಲೆಗಳನ್ನು ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಮಾಡಿದ್ದು ಪ್ರೌಢದೇವರಾಯ ಅಥವಾ ಇಮ್ಮಡಿ ದೇವರಾಯ. ಇಮ್ಮಡಿ ದೇವರಾಯನ ಕಾಲದಲ್ಲಿದ್ದಂತಹ ಕರ್ನಾಟಕದ ಅತ್ಯಂತ ದೊಡ್ಡ ಕವಿ, ಈ ಕಾಲಕ್ಕೂ ಆ ಕವಿ ಹೆಸರು ಕೇಳಿಲ್ಲದೆ ಇರೋ ಕನ್ನಡಿಗನೇ ಅಲ್ಲ, ಕುಮಾರವ್ಯಾಸ. ಸೊ ಕೃಷ್ಣದೇವರಾಯ ಯಾಕೆ ಆತ ನಮ್ಮ ಜನಮಾನಸವನ್ನು ಆ ಥರ ಸೆಳೆದಿಟ್ಕೊಂಡಿದ್ದಾನೆ ಅಂದರೆ, ಆತ ತೋರಿಸಿದಂತಹ ಒಂದು ವೈಭವದ ಒಂದು ರಾಜಭೋಗ ಅಂತಾರಲ್ಲ, ಆ ರಾಜಭೋಗನ ಸಾಮಾನ್ಯ ಜನರಿಗೂ ತಂದುಕೊಟ್ಟಿದ್ದ ಕಾರಣದಿಂದ ಟು ದ ಲಾಸ್ಟ್ ಪರ್ಸನ್ ಅನ್ನೋ ಸ್ಟ್ರೀಟ್ ಅಂತಾರಲ್ಲ, ಅಲ್ಲಿ ತನಕ ಅವನು ಇರೋದೆಲ್ಲ ಬಿಡುಗೈಯ ದೊರೆ, ಅವನು ಕೊಡುಗೈ ದೊರೆ. ಜೊತೆಗೆ ಯುದ್ಧನೂ ಮಾಡ್ತಾನೆ. ಬಹಮನಿಗಳನ್ನು ಸರಿಯಾಗಿ 1-4 ಸಲ ಕೊಡ್ತಾನೆ. ಸರಿಯಾಗಿ ಅವ್ರನ್ನ ಎಲ್ಲಿಡಬೇಕೋ ಅಲ್ಲಿಟ್ಟು ಸಿಂಹಸ್ವಪ್ನ, ಲಿಟ್ರಲಿ ಸಿಂಹಸ್ವಪ್ನ. ಕೆಲವು ಕಥೆಗಳನ್ನೆಲ್ಲ ನೀವು ಕೇಳಿದ್ರೆ, ಆ ಕಾಲದ ಇದನ್ನು ಕೇಳಿದ್ರೆ, ಕೃಷ್ಣದೇವರಾಯ ಸತ್ತೋಗಿದ್ದ ವಾರ್ತೆ ಬಹಮನಿ ಸುಲ್ತಾನೇಟ್ ರಾಜರಿಗೆ ಬಂದ ಮೇಲೆ ಕೂಡ ನಂಬಲ್ಲ ಅವರು. ಇವನು ಸತ್ತಿಲ್ಲ ಇನ್ನು ನಂಬೋಕ್ ಅಂದರೆ ಯಾವ ಮಟ್ಟದ ಹೆದರಿಕೆ ಇಟ್ಟಿರ್ತಾನೆ. ಇಲ್ಲ ಸತ್ತೋದ ನಾವೇನಾರ ಮಾಡೋಣ, ಇವ್ರ ವಿರುದ್ಧ ಯುದ್ಧ ಮಾಡೋಣ ಅಂದರೆ ಇಲ್ಲ ಬೇಡ, ಅವನು ದೆವ್ವ ಬಂದು ನಮ್ಮನ್ನು ಕಾಡುತ್ತೆ ಅಂತ ಈ ಮಟ್ಟದ ಬಗೆವೆಲ್ಲ ಇದೆ. ಸೊ ಒಂದು ವೈಭವ, ಇನ್ನೊಂದು ಪೌರುಷ, ಕ್ಷಾತ್ರ. ಅಲ್ಲಿ ತನಕ ಒಡಿಶಾ ತನಕ ಸಾಮ್ರಾಜ್ಯ ವಿಸ್ತಾರ ಮಾಡ್ತಾನೆ. ಗಜದೇಶ, ಆನೆಗಳು ಸಿಕ್ಕಾಪಟ್ಟೆ ಇದ್ದಿದ್ದು, ಓಡ್ರ ದೇಶ, ಕಳಿಂಗ, ಅಲ್ಲಿ ತನಕ ವಿಸ್ತಾರ ಮಾಡ್ತಾನೆ. ಅಫ್ಕೋರ್ಸ್ ಗೋವಾ ಇದ್ದೇ ಇದೆ. ಇನ್ನು ಈ ಕಡೆ ಕೇರಳ. ಸೊ ಚೇರರ ಯಾವುದೋ ಒಂದು ಪಳೆ ಉಳಿಕೆ ಒಂದಷ್ಟು ಜನ ಇರ್ತಾರೆ ಸಾಮಂತರು, ಅವ್ರನ್ನೂ ತೆಕ್ಕೆಗೆ ತಗೊಳ್ತಾನೆ. ಹೀಗೆ ಜೊತೆಗೆ ಮೇಯ್ನ್ ಏನು ಅಂತಂದರೆ ಅವನ ಪ್ರಾಸ್ಪೆರಿಟಿ ಅಂತಾರಲ್ಲ, ಸಮೃದ್ಧಿ. ಆ ಸಮೃದ್ಧಿ
ಕಣ್ಣು ಕುಕ್ಕೋ ಹಾಗೆ ತೋರಿಸ್ತಾನೆ. ಹ್ಮ್ ದೊಡ್ಡ ದೊಡ್ಡ ಬಿಲ್ಡಿಂಗು ಹ್ಮ್ ಆಯಿತಾ. ನಮ್ಮಲ್ಲಿ ಅಷ್ಟಭೋಗನೋ ಅಥವಾ ಏಕಾದಶ ಭೋಗ ಅಂತ ಇದೆ. ಹ್ಮ್ ಭೋಗಗಳ ಪ್ರಭೇದ. ಒಂದು ಊಟ, ಹ್ಮ್ ಆಮೇಲೆ ಬಟ್ಟೆ, ಹ್ಮ್ ವಸ್ತ್ರ, ಹ್ಮ್ ಆಭರಣ, ಹ್ಮ್ ಆಮೇಲೆ ಭೋಗ ಅಂದರೆ ಅರ್ಥದ ಇದು ಕಾಮದ ಪ್ರಭೇದಕ್ಕೆ ಬರುವಂಥ ಅದು. ಆಮೇಲೆ ಊಟ ಹೇಗೆ ತಿಂತಾಯಿದ್ರು ನಮ್ಮಲ್ಲಿ ಇವರಿದ್ದಾರೆ ನೋಡಿ, ಯಾರು, ರಾಳಪಲ್ಲಿ ಅನಂತಕೃಷ್ಣ ಶರ್ಮ, ಹ್ಮ್ ಪ್ರಸಿದ್ಧ ಲೇಖಕರು, ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಸಂಗೀತಗಾರರು. ರಾಯರ ಕಾಲದ ರಸಿಕತೆ ಅಂತ ಒಳ್ಳೆ ಪ್ರಬಂಧ ಬರೆದಿದ್ದಾರೆ. ಅಲ್ಲಿ ವಿಸ್ತಾರವಾಗಿ ಚಪ್ಪರಿಸ್ಬೇಕು ಆ ಥರ ಬರೆದಿದ್ದಾರೆ. ಅದನ್ನೆಲ್ಲ ಮುಂದೆ ಯಾವಾಗಾರೋ ಯಥಾವಕಾಶ ನೋಡೋಣ ಅದನ್ನು. ಸೊ ಅದಕ್ಕೆ ಹೇಳಿದ್ನಲ್ಲ ಆವಾಗಲೇ, ಒಂದು ಪರ್ಫ್ಯೂಮ್ ಮಾಡೋದಕ್ಕೆ ಒಂದು ಮಿನಿಸ್ಟ್ರಿ ಇದೆ ಅಂದರೆ ಏನು ಲೆಕ್ಕ ಇದೆ ನೋಡಿ. ಆಯಿತಾ, ತಿಂದು ಉಂಡು ಉಟ್ಟು ಚೆನ್ನಾಗಿ ಇರುವಂತಹ ಪ್ರಜೆಗಳು ಇರಬೇಕು ಅಂತ ಆ ಥರ ವೈಭವ. ಆಮೇಲೆ ಅಷ್ಟದಿಗ್ಗಜರು, ಪದ್ಯಗಳು ವಿಶೇಷವಾಗಿ ತೆಲುಗು ಮತ್ತು ಕನ್ನಡ ಎರಡೂ ಸಾಹಿತ್ಯಕ್ಕೆ ಈಕ್ವಲ್ ಆಗಿ ಕೃಷ್ಣದೇವರಾಯ ದೊಡ್ಡ ಕೊಡುಗೆ ಕೊಟ್ಟಂತಹ ಮಹಾನುಭಾವ. ಅದರಲ್ಲೂ ತೆಲುಗರಿಗೆ ಅವರು ಅಷ್ಟದಿಗ್ಗಜ ಕವಿಗಳಿಗೆ ಯಾವ ಥರ ಒಂದು ಪದ್ಯ ಇಷ್ಟ ಆಯಿತು ಅಂತಂದರೆ, ರಾಜ ಆಗಿದ್ದವನು ಆಯಿತಾ, ಅವನ ಸಿಂಹಾಸನದಿಂದ ಇಳಿದುಬಿಟ್ಟು, ಅವನೊಬ್ಬ ಕವಿ ಇದೇನೋ ಹೆಸರು ಮರ್ತೋಗಿದೆ, ಇಳಿದುಬಿಟ್ಟು ಗಂಡ ಪೆಂಡೇರ ಅಂತಾರೆ, ಕಾಲಿಗೆ ಕಡಗ ತೋರಿಸ್ತಾನೆ. ಪಾಪ ರಾಯರು ಸತ್ತೋದ್ಮೇಲೆ ಇವನು ಕಣ್ಣೀರಿಟ್ಕೊಂಡು ಗೋಳಾಡ್ಕೊಂಡು ಬರೀತಾನೆ, ಇಂಥ ರಾಜ ನನ್ನ ಕಾಲು ಮುಟ್ಟಿ ನನಗೆ ಗಂಡ ಪೆಂಡೇರ ತುಳಿಸಿದ್ದಾನೆ, ನಾನು ಯಾಕೆ ಇನ್ನೂ ಬದುಕಿದ್ದೀನಿ, ಏನು ಸಾಧಿಸ್ಲಿ ಈ ಭೂಮಿ ಮೇಲೆ ಅಂತ ಬರೀತಾನೆ. ಸೊ ಇದು ಮಾಡಿದವರು ಜಾಸ್ತಿ ಜನ ಇಲ್ಲ ರಾಜರು ನಮ್ಮಲ್ಲಿ, ಎಷ್ಟೇ ದೊಡ್ಡವರಾಗಿದ್ದರೂ. ಈ ಸಾಲಿಗೆ ಸೇರುವಂಥ ಈ ಉದಾರತೆ ಇರುವಂಥ ರಾಜ, ದುಡ್ಡಿದ್ದು ಕೂಡ ಹೃದಯ ಉದಾರತೆ, ಹೃದಯ ವೈಶಾಲ್ಯತೆ ಇರೋ ಜನಗಳು ಇಡೀ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲಿ ತೊಗೊಂಡ್ರು ಬಹಳ ವಿರಳ. ಈ ಸಾಲಿಗೆ ಸೇರೋ ಇನ್ನೊಬ್ಬ ರಾಜ ಅಂತಂದರೆ ಹಿಂದೆ ಇದ್ದಂತಹ ಭೋಜರಾಜ, ಪರಮಾರ ಭೋಜರಾಜ. ಅವನಿಗೆ ಹೋಲಿಸ್ಬೇಕಾದಂಥ ಮುಂದಿನ ಕಾಲದಲ್ಲಿ ಬಂದವನು ಕೃಷ್ಣದೇವರಾಯ. ಸೊ ವಾಣಿಜ್ಯದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮ್ಗೆ ಸಮೃದ್ಧಿ ಹೆಚ್ಚಾಗ್ತಿದ್ದಂಗೆಲ್ಲ, ನೀವು ಹೇಳಿದ್ರಲ್ಲ ನ್ಯೂನಿಸು ಇವರೆಲ್ಲ ಬಂದಾಗ ಇಟಲಿಯಿಂದ, ವಿಶೇಷತಃ ಯುರೋಪಿಂದ ತುಂಬ ಜನ ಬಂದರು. ಆಮೇಲೆ ಪರ್ಷಿಯಾಯಿಂದ ಬಂದಂತಹ ಒಬ್ಬ ದೂತ ಕಮ್ ವ್ಯಾಪಾರಿ ಅಬ್ದುಲ್ ರಜಾಕ್ ಅಂತ, ಅವನು ಇದ್ರ ಬಗ್ಗೆ ಎಲ್ಲ ಬರೀತಾನೆ. ರಾಜರ ಮನೆಗಳು ಹೇಗಿತ್ತು, ಭವನ ಹೇಗಿತ್ತು, ಬೀದಿಗಳು ಹೇಗಿತ್ತು, ವ್ಯಾಪಾರ ಹೇಗಿತ್ತು. ಅಲ್ಲಿ ವಿಶೇಷತಃ ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಾಪನೆಯ ದೊಡ್ಡ ದ್ಯೋತಕ ಅಂತಂದರೆ ನವರಾತ್ರಿ, ಅದರಲ್ಲೂ ವಿಜಯದಶಮಿ, ಹೆಸರಲ್ಲೇ ವಿಜಯ ಇದೆ. ಸೊ ವಿಜಯದಶಮಿ ದೊಡ್ಡ ಉತ್ಸವ ವಿಜಯನಗರ ಸಾಮ್ರಾಜ್ಯದಲ್ಲಿ. ಕೃಷ್ಣದೇವರನ ಕಾಲದಲ್ಲೆಲ್ಲ ನೀವು ಅಲ್ಲಿ ನೋಡೋ ಹಾಗಿದ್ದರೆ ಅರಮನೆ ಗೋಶಾಲೆ ಇರುತ್ತಲ್ಲ, ಅಲ್ಲಿಂದ ಗೋಗಳನ್ನು ಕಟ್ಟು ಬಿಚ್ಚಿಬಿಡೋರು. ಅದು ಯಥೇಚ್ಛವಾಗಿ ವಿಜಯನಗರ ಪಟ್ಟಣದ ಊರು ಕೇರೆಗಳೆಲ್ಲ ನುಗ್ಗುತ್ತಾ ಇರೋದು, ಒಂದೊಂದು ಮನೆ ಮುಂದೆನೂ ನಿಂತ್ಕೊಳ್ಳೋದು. ಮುತ್ತೈದೆಯರು ಬೇರೆ ಬೇರೆಯವರೆಲ್ಲ ಬಂದು ತಟ್ಟೆ ಹಿಡ್ಕೊಂಡು ಪೂರ್ತಿ ಆ ಗೋಗಳಿಗೆ ಚೆನ್ನಾಗಿ ಆರತಿ ಮಾಡಿ ಪೂಜೆ ಮಾಡಿ, ಏನು ವಜ್ರ ಖಚಿತವಾದಂತಹ ಹಾರಗಳನ್ನೆಲ್ಲ ಹಾಕಿ ಗೋಗಳಿಗೆ ಅದು ತೋರಿಸ್ತಾರೆ. ಹಸುಗಳ ಒಂದು ದರ್ಪ ಯಾವ ಥರ ಇತ್ತು, ಮುಖದ ಎಕ್ಸ್ಪ್ರೆಷನ್ನು ಅಂತ, ಇದನ್ನು ಒಳಗೊಂಡು ಎಲ್ಲ ಬರೆದಿದ್ದಾರೆ ಆ ಕಾಲದ ಸಮಕಾಲೀನ ಚರಿತ್ರಕಾರರು ಮತ್ತು ಏನಂತಾರೆ ಸಾಹಿತಿಗಳು ಬರೆದಿದ್ದಾರೆ. ಸೊ ಹಸುಗಳಿಗೆ ಈ ರೀತಿ ಒಂದು ಇದಿತ್ತು, ಕೆಚ್ಚಿತ್ತು ಅಂತ. ಹಸುಗಳಿಗೆ ಹಿಂಗೊಂದು ಕೆಚ್ಚಿತ್ತು. ನೀವು ಟಿವಿಲೆಲ್ಲ ಶೋಗಳು ಮಾಡ್ತಿರಲ್ಲ, 4 ಜನ ಬಿಟ್ಟು ಜಗಳ ಆಡಿಸ್ತಿರಲ್ಲ. ಸೊ ಆ ಜಗಳ ಟಾಪಿಕ್ಕು, ಡಿಬೇಟ್ ಟಾಪಿಕ್ಕು, ವಿಜಯನಗರ ಕಾಲದಲ್ಲಿ ಡಿಬೇಟ್ ಟಾಪಿಕ್ ಏನಿತ್ತು, ಇವತ್ತು ಯಾವ ಮಂತ್ರಿ ಏನು ಹೇಳ್ದ ಅಂತಲ್ಲ, ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಹಳ್ಳಿಲಿರೋ ಜಟ್ಟಿ ನಿಮ್ಮ ಹಳ್ಳಿಲಿರೋ ಜಟ್ಟಿಗಿಂತ ಜಾಸ್ತಿ ಪವರ್ಫುಲ್ಲ. ಇದು ಇವರು ಟಾಪಿಕ್, ಚರ್ಚೆಯ ವಿಷಯ. ಚರ್ಚೆ ವಿಷಯ. ಅದು ಅಲ್ಲಲ್ಲೇ ಕಾಳಗಾಗಿ ಹೋಗ್ತಾ ಇತ್ತು. ಇಲ್ಲ ನಮ್ಮವನೇ ದೊಡ್ಡವನು, ನಿಮ್ಮವನೇ ದೊಡ್ಡವನು ಅಂತ ಅವ್ರವ್ರಿಗೆ ಗುದ್ದಾಡ್ಕೊಳ್ತಾ ಇದ್ರು. ಈ ಥರ ಎಲ್ಲ ಇದೆ. ಆಮೇಲೆ ನಿಮ್ಮೂರಲ್ಲಿ ತೊವೆ ಚೆನ್ನಾಗಿದೆಯಾ, ನಿಮ್ಮೂರಲ್ಲಿ ಈ ಪಲ್ಯ ಚೆನ್ನಾಗಿದೆಯಾ, ಇಂಥದ್ದು ಇವರು ಟಾಪಿಕ್ಸ್ ಇದ್ದಿದ್ದು. ಅಂದರೆ ಸಾಮಾಜಿಕವಾಗಿ ಜನ ಖುಷಿಯಾಗಿದ್ರು, ಯಾವುದಕ್ಕೂ ಚಿಂತೆ ಇಲ್ಲ. ಆಮೇಲೆ ಆ ಕಾಲದ ಅವಾಗಲೇ ಬಹುಪತ್ನಿತ್ವ ಅಂತೇನೋ ಹೇಳ್ತಿದ್ರಲ್ಲ, ಆ ಕಾಲದಲ್ಲೂ ಇತ್ತು. ಈಗ ಮುಖ್ಯ ಪತ್ನಿ ಯಾರಿರ್ತಾಳೆ ಮನೆಗೆ, ಅವಳದೇ ಯಜಮಾನಿಕೆ, ಗಂಡನ ಬಾಯಿ ಮುಚ್ಕೊಂಡು ಕೇಳಬೇಕು, ಏನು ಮಾತಾಡೋಂಗಿಲ್ಲ. ಸೊ ಕೋಪಗೃಹ ಕಟ್ತಾ ಇದ್ರು, ಪ್ರತಿಯೊಂದು ಮನೇಲೂ ಕೋಪಗೃಹ ಇತ್ತು ಅಂತ ಇರುತ್ತೆ.
ಕೋಪಗೃಹ ಅಂದ್ರೆ ಅದಕ್ಕೆ ಆ ಒಂದು ಹೆಂಡತಿ ಕೋಣೆ. ಮಾತ್ರ ಕೈಕೇಯಿ ಗೃಹ ಬೇಸಿಕಲಿ. ಸೊ ಅವಳು ಮುನಸಾದಾಗ ಅಲ್ಲಿ ಹೋಗಿ ಕೋಪಗೃಹಕ್ಕೆ ಹೋಗಿ ಬಾಗಿಲು ಹಾಕೊಳ್ಳೋಳು, ಇವಳು ಗಂಡ ಬಂದು ಸಮಾಧಾನ ಮಾಡಬೇಕು. ನಿಜವಾಗ್ಲೂ ಇತ್ತು ನಿಜವಾಗ್ಲೂ. ನಾನೇನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ಆ ಕಾಲದ ಡಾಕ್ಯುಮೆಂಟೇಶನ್ ಇಟ್ಕೊಂಡೇ ಹೇಳ್ತಾ ಇರೋದು. ಆಮೇಲೆ ಚಂದ್ರನ್ನ, ಬೆಳದಿಂಗಳ ಚಂದ್ರನ್ನ ನೋಡೋದಕ್ಕೆ ಮನೆಯಲ್ಲಿ ಸಪ್ರೇಟ್ ಕಿಂಡಿಗಳಿರ್ತಾ ಇತ್ತು, ಮಿನಿಮಮ್ 2 ಫ್ಲೋರ್ ಇರ್ತಿತ್ತು. ಆಮೇಲೆ ಭಾಳ ಶ್ರೀಮಂತರಾಗಿದ್ದರೆ ಅವ್ರದ್ದೇ ಮನೆ ಹಿಂದ್ಗಡೆ ಉದ್ಯಾನ ಇಟ್ಕೊಂಡು ಅಲ್ಲಿ ಕೃತಕವಾಗಿ ಜಲಪಾತ ನಿರ್ಮಾಣ ಮಾಡ್ತಾಯಿದ್ರು, ಹಕ್ಕಿಗಳು ಸಾಕ್ತಾಯಿದ್ರು, ನವಿಲುಗಳು ಸಾಕ್ತಾಯಿದ್ರು, ಮೊಲ ಸಾಕ್ತಾಯಿದ್ರು, ಜಿಂಕೆ ಸಾಕ್ತಾಯಿದ್ರು. ಆಮೇಲೆ ಗಿಣಿಗೆ ಸ್ತೋತ್ರಗಳು ಅಥವಾ ಮನೆ ಯಜಮಾನನಿಗೆ ಬೇಕು ಅಂತ ಸಿಟ್ಟು ಬರಲಿ ಅಂತ ಹೆಂಡತಿ ಪೋಲಿ ಮಾತೆಲ್ಲ ಹೇಳಿಕೊಟ್ಟು ಇದೆಲ್ಲ ಇತ್ತು ಅಂತ ಗೊತ್ತಾಗುತ್ತೆ. ವೈಭವೋಪೇತ ನಗರ, ವೈಭವೋಪೇತ ಸಾಮ್ರಾಜ್ಯ, ಜನಗಳು ಅಂತ. ಇದು ಕೃಷ್ಣದೇವರಾಯನ ಕಾಲದಲ್ಲಿ ಇದು ಇದ್ದಿತ್ತು. ಹಾಗಾಗಿಯೇ ವಿಜಯನಗರಕ್ಕೆ ಹೋಗಬೇಕು ಅಂತ ಸುತ್ತಮುತ್ತಲಿನ ಹಳ್ಳಿಗಳ ಜನ ತಹತಹಿಸ್ತಾ ಇದ್ದಿದ್ದು ಅಂತ ಅನ್ಸುತ್ತೆ ಆಗಿನ ಕಾಲದಲ್ಲಿ. ಬೇರೆ ಬೇರೆ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಲ್ಲಿಂದ ಕೆಲಸ ಬಿಟ್ಟು ಅಥವಾ ಅವರ ಊರನ್ನು ಬಿಟ್ಟು ವಿಜಯನಗರದಲ್ಲಿ ಒಂದು ಕೆಲಸ ಪಡ್ಕೊಳ್ಬೇಕು ಅಥವಾ ಅಲ್ಲಿ ಸೈನ್ಯಕ್ಕೆ ಸೇರ್ಕೊಳ್ಬೇಕು, ಒಂದು ವಿಸಿಟ್ ಆದ್ರೂ ಮಾಡಬೇಕು. ನವರಾತ್ರಿ ದಿನ ಬರೋರು ಎಲ್ಲ ಸಾಮ್ರಾಜ್ಯದಿಂದ ಬೇರೆ ಬೇರೆ ಎಲ್ಲ ಮೂಲೆಗಳಿಂದ ಬರೋರು ಪಟ್ಟಣಕ್ಕೆ. ವಿಜಯನಗರ ಸಾಮ್ರಾಜ್ಯದ ಅವಸಾನದ ಬಹುಶಃ ಆ ಯುದ್ಧದ ಬಗ್ಗೆ ನಾವು ಮಾತನಾಡಲಿಲ್ಲ ಅನ್ಸುತ್ತೆ, ಪೂರ್ಣ ಆಗಲ್ಲ ಅಂತ ಅನ್ಸುತ್ತೆ. ಬಹಮನೀಸನ್ ಸೇರಿದ ನಂತರ ಎಲ್ಲರೂ ಒಟ್ಟಿಗೆ ಸೇರಿ ವಿಜಯನಗರ ಸಾಮ್ರಾಜ್ಯನ ಮುಗಿಸಿದ್ರು. ಅದಾದ ಮೇಲೆ ತಿಂಗಳುಗಳ ಕಾಲ ವಿಜಯನಗರ ಸಾಮ್ರಾಜ್ಯ ಹೊತ್ತಿ ಉರಿದಿತ್ತು. ಸುಮಾರು ಸಾಮ್ರಾಜ್ಯ ಹೊತ್ತು ಉರಿದಿಲ್ಲ, ಅಂದ್ರೆ ನಗರ 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 ಆ ಪಟ್ಟಣದ ವೈಭವ ಇವ್ರ ಕಣ್ ಕುಗ್ತಾ ಇತ್ತು ಈ ಬಹಮನಿಯವರು. ಹಾಗಾಗಿ ಆ ಬಹಮನಿಗಳು ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಕೊನೆಗೆ ಇದೊಂದು ಹಿಂದೂ ರಾಜ್ಯ ಇದೆ, ನಮ್ಮನ್ನು ಈ ಥರ ಶತಮಾನಗಳಿಂದ ಅವಮಾನ ಮಾಡ್ತಾ ಇದೆ, ಇವತ್ತು ನೌ ಆರ್ ನೆವರ್ ಅಂತ ಹೇಳಿ ಅವರೆಲ್ಲ ಒಂದಾಗಿ ತಾತ್ಕಾಲಿಕ ಒಗ್ಗಟ್ಟಿನಿಂದ ಆ ನಗರನ, ಕ್ಯಾಪಿಟಲ್ನ ಪುಡಿ ಮಾಡಿತು, ಸಂಪೂರ್ಣ ಧ್ವಂಸ ಮಾಡಿಬಿಡ್ತು. ಸೊ ಸಾಮ್ರಾಜ್ಯ ಹಾಗೆ ಒಂದು ಪತನ ಆಗುತ್ತೆ ಅಂತಲ್ಲ, ಸಾಮ್ರಾಜ್ಯ ಉಳ್ಕೊಳ್ತು. ಆದರೆ ಅದನ್ನು ಉಳಿಸ್ಬೇಕಾದಂಥ ಸಮರ್ಥ ರಾಜ, ಸಮ್ರಾಟ್ ಅನ್ನೋ ಚಕ್ರವರ್ತಿ ಅಂತ ಒಬ್ಬ ರಾಜ ಇರ್ತಾನಲ್ಲ, ಮುಗಿದು ಹೋದ. ವೀಕ್ಷಕರೇ, ಎಷ್ಟು ಸರ್ವನಾಶ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತಲಿನ ಜನ ಕೂಡ ಅದನ್ನ ಮರೆತೇ ಹೋದ್ರು. ಅಂದ್ರೆ ಹಂಪೆ ಹಾಳು ಕೊಂಪೆ ಆಯಿತು ಅಂತ ಆಗಿನಿಂದ ಜನಜನಿತ ಆಯಿತು. ಬ್ರಿಟಿಷರು ಬರೋವರಿಗೆ, ಬ್ರಿಟಿಷ್ ಅಧಿಕಾರಿಯ ಕಣ್ಣಿಗೆ ಬೀಳೋವರಿಗೆ ಜನರ ಸ್ಮೃತಿ ಪಟಲದಿಂದ ಮರ್ತೇ ಹೋಗಿತ್ತು ಹಂಪೆ. ನಾಯಿ ನರಿಗಳ ಅಕ್ಷರಶಃ ನಾಯಿ ನರಿಗಳು, ದಾಳಿಕೋರರು, ಕಳ್ಳರು, ಕಾಕರು ಇಂಥವ್ರ ಇದ್ದಿದ್ದಲ್ಲಿ. ನೀವು ಈಗ ಹೋದರೆ ವಿರೂಪಾಕ್ಷ ದೇವಸ್ಥಾನ ನೋಡ್ತೀರಾ, ಅದರ ಹಿಂದೆಗಡೆ ರಾಜರ ಅರಮನೆಗಳನ್ನು ನೋಡ್ತೀರಾ, ನವಮಿ ದಿಬ್ಬ ನೋಡ್ತೀರಾ, ಇವೆಲ್ಲವೂ ಮರೆತು ಹೋಗಿತ್ತು. ಆ ವ್ಯಾಪಾರ ನಡೀತಾ ಇದ್ದ ಆ ಸಾಲುಗಳನ್ನು ನೀವು ಇವಾಗ ನೋಡ್ತೀರಾ. ಇವಾಗ ಹೋದರೆ ಅದು ಆ ರೀತಿ ಇತ್ತು ವೈಭವ ಅನ್ನೋದನ್ನು ಹೇಳೋದಕ್ಕಾದರೂ ಆ ಪ್ರದೇಶಗಳಿವೆ. ಆದರೆ ಈ ಹಿಂದೆ ನಾವು ಮರೆತು ಹೋಗಿದ್ವಿ. ಬ್ರಿಟಿಷರು ಬರೋವರೆಗೆ ಹಿಂಗಿದ್ದೊಂದು ವೈಭವೋಪೇತ ಸಾಮ್ರಾಜ್ಯ ಇತ್ತು, ಅದನ್ನು ಹೊಡಿಲಾಗಿತ್ತು, ಅದರ ಅವಶೇಷಗಳಲ್ಲಿವೆ ಅನ್ನೋದನ್ನು ಮರೆತು ಹೋಗಿದ್ರು ಜನ. ಅಂದರೆ 2 ಪಾಯಿಂಟ್ ಚೆನ್ನಾಗಿದೆ. ಇಲ್ಲಿಂದ ನಮಗೆ ಸಿಗೋದು ಒಂದು ದೊಡ್ಡ ಅಂಶ, ಸತ್ಯ ಏನು ಅಂದರೆ ಆ ವಿನಾಶದ ಒಂದು ತೀವ್ರತೆ ಅಷ್ಟೇ, ಒಂದು ಅಗಾಧತೆ ಎಷ್ಟು ಸೈಕಲಾಜಿಕಲ್ ಆಗಿ ಹೊಡೆದಿತ್ತು ಅಂತಂದರೆ, ಇಂಥದ್ದು ಇರಲೇ ಇರಲಿಲ್ಲ. ವಿ ಪ್ರಿಫರ್ ಟು ಫರ್ಗೆಟ್. ಈ ದರಿದ್ರ ನೆನಪನ್ನು ನಾವು ಪರ್ಮನೆಂಟಾಗಿ ನಮ್ಮ ಮನಸ್ಸಿಂದ ಅಳಿಸ್ಬಿಡೋಣ ಅನ್ನೋ ಮಟ್ಟದ ಆ ಅಗಾಧತೆಯಲ್ಲಿ ಮತ್ತು ಆ ತೀವ್ರತೆಯಲ್ಲಿ, ಆ ಬರ್ಬರತೆಯಲ್ಲಿ ಅದರ ನಾಶ ಆಗಿತ್ತು ಅಂತ ನಮ್ಮ ತಂತಾನೇ ನಮಗೆ ಗೊತ್ತಾಗುತ್ತೆ. ನಂತರ ಇವಾಗ ವಿಜಯನಗರದಿಂದ ನಾವು ಮೈಸೂರು ಸಂಸ್ಥಾನಕ್ಕೆ ಬರೋಣ. ಇಟ್ ಸೆಲ್ಫ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಇದು ತುಂಬಾ ದೊಡ್ಡ ಸಬ್ಜೆಕ್ಟ್, ಮತ್ತೊಂದು ದೊಡ್ಡ ಸಬ್ಜೆಕ್ಟ್. ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ನಾನು ನಿಮ್ಮನ್ನು ಕಾಡೋಳಿದ್ದೀನಿ. ಇದ್ರ ಬಗ್ಗೆನೇ ಒಂದೊಂದು ಮನೆತನದ ಬಗ್ಗೆಯೂ ಕೂಡ ನಾವು ಒಂದೊಂದು ಮಾತಾಡ್ತಾ ಹೋಗೋಣ. ಇದೊಂದು ಆರಂಭ ಅಂತ ಅಂದ್ಕೋಣ. ಆದ್ರೆ ಒಂದು ಪೀಠಿಕೆ ಅಂತಾನೆ ಶುರು ಮಾಡ್ಕೋಣ. ಪೀಠಿಕೆಯನ್ನ ಹಾಕಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಮೈಸೂರು ಸಂಸ್ಥಾನ ಮತ್ತು ಇವತ್ತಿನ ಜನರೇಷನ್ನಿಗೂ ಮೈಸೂರು ಸಂಸ್ಥಾನ ನೀಡಿರೋ ಕೊಡುಗೆ ಬಗ್ಗೆ ಒಂಚೂರು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಒಂಚೂರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕವರ್ ಮಾಡ್ಬೋದಾ? ಮಾಡೋಣ. ಬಟ್ ಈ ವಿಜಯನಗರ ಪತನ ಆದಮೇಲೆ ಅಲ್ಲಿಂದ ಈ ಹೈದರಾಲಿ, ಟಿಪ್ಪು ಸುಲ್ತಾನು, ಒಡೆಯರು, ಇವರು ಮೈಸೂರು ಸಂಸ್ಥಾನ, ಆ ಅವಧಿ ನಾವು ಕವರ್ ಮಾಡೋಣ. ಸುಮಾರು ಒಂದು 200-220 ವರ್ಷದ ಅವಧಿ ಅಂತ ಇಟ್ಕೋಬೇಕು. ಸೊ ವಿಜಯನಗರ ಪತನದ ನಂತರ ಅರವೀಡು ಕೊನೆಗೆ ಇರುವಂತಹ
ಮನೆತನ ರಾಜಮನೆತನ ಅರವೀಡು ವಂಶದವರು, ಆರವೀತಿ ಅಂತಲೂ ಕರಿಬಹುದು. ಅವರೆಲ್ಲ ಈ ಬೇರೆ ಬೇರೆ ಕಡೆ ಹೋಗ್ಬಿಟ್ರು. ಪೆನುಗೊಂಡಾಲಿ ಇಲ್ಲೂ ಇದೆ, ಅನಂತಪುರಕ್ಕೆ ಹೋಗ್ತಾ ದಾರಿಲಿ ಪೆನುಗೊಂಡ, ಅಲ್ಲಿ ಕೆಲವರು ಉಳ್ಕೊಂಡ್ರು. ಇನ್ನು ಬೇರೆ ಬೇರೆಯವರು, ವಿಶೇಷತಃ ವಿಜಯನಗರದ ಯಾರೋ ಸಾಮಂತರಾಗಿದ್ದಂಥವರೆಲ್ಲ ಸ್ವತಂತ್ರ ರಾಜರು ಅಂತ ಆಗೋದ್ರು. ಅವರನ್ನ ನಾಯಕರು ಅಥವಾ ಪಾಳೆಗಾರರು ಅಂತ ಕರಿಬಹುದು. ನಿಮಗೆ ದೊಡ್ಡ ಹೆಸರು ಬರೋದು ಅಂತಂದರೆ, ಅಂದರೆ ಪ್ರಾಮಿನೆಂಟ್ ಅನ್ನಿಸ್ಕೊಳ್ಳುವಂತಹ, ಗುರುತಿಸ್ಕೊಂಡಿರುವಂತಹ ನಾಯಕ ವಂಶರು ಆ ಕಡೆ ತಮಿಳ್ನಾಡಲ್ಲಿ ತಂಜಾವೂರು ನಾಯಕರು, ಮಧುರೈ ನಾಯಕರು, ಅಲ್ಲಿ ಈ ಕಡೆ ಕೊಯಂಬತ್ತೂರಿಂದ ಆ ಕಡೆ ಆ ಪ್ರಾಂತದಲ್ಲಿದ್ದಂತಹ ಕೆಲವು ನಾಯಕರು. ಆಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬಂದರೆ ನಮ್ಮಲ್ಲೇ ಈ ಶಿವಪ್ಪ ನಾಯಕ ಅವ್ರ ಪೂರ್ವಿಕರೆಲ್ಲ ಇದಕ್ಕೆ ಸೇರ್ತಾರೆ. ಅದು ಆ ಸಾಲಿಗೆ ಸೇರೋ ಒಂದು ಸಾಮಂತರು, ವಿಜಯನಗರ ಸಾಮಂತರೆ ನಮ್ಮ ಮೈಸೂರು ಒಡೆಯರು ಅಥವಾ ಮೈಸೂರು ಅರಸರು. ಸೊ ಹೀಗೆ ಸ್ಥೂಲವಾಗಿ ತೊಗೊಂಡ್ರೆ ಅವರು ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ವಿಜಯನಗರದ ವೈಭವದ ಮತ್ತು ಅದರ ಒಂದು ಪರಂಪರೆ ಅಂತಾರಲ್ಲ, ಅದನ್ನು ಈ ಹೊತ್ತಿಗೂ ಗಟ್ಟಿಯಾಗಿ ಇಟ್ಕೊಂಡಿರೋರು ದಕ್ಷಿಣ ಭಾರತದಲ್ಲಿ ಇಟ್ಕೊಂಡಿರೋರ ಪೈಕಿ ಏಕೈಕವಾದ ಒಂದು ಸಂಸ್ಥಾನ ಅಂದರೆ ಮೈಸೂರು ಒಡೆಯರು. ರಾಜಮನೆತನ ಇವತ್ತಿಗೂ ನಮಗೆ ಬೆಸ್ಟ್ ಆಫ್ ವಿಜಯನಗರ ಟ್ರೆಡಿಷನ್ಸ್ ಕಾಣೋದು ಮೈಸೂರು ದಸರಾಲಿ. ಅಂದರೆ ಆಗಿನ ವೈಭವ ಏನಿತ್ತು ಅಂದ್ರೆ ಒಂದು ಉದಾಹರಣೆನ ನೀವು ನೋಡ್ಬೋದು. ಅದರ ಒಂದು ಪಡಿ ಅಚ್ಚನ್ನು ಇಲ್ಲಿ ಇವತ್ತಿಗೂ ನೋಡ್ಬೋದು. ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನು. ಬನ್ನಿ ಮಂಟಪಕ್ಕೆ ಹೋಗೋದಾಗಲಿ ಇವೆಲ್ಲ ಅಷ್ಟು ನಡೆಯುತ್ತಲ್ಲ ಮೈಸೂರು ದಸರಾಲಿ, ಅಷ್ಟು ಕಲಾಪಗಳು ವಿಜಯನಗರಲ್ಲಿ ಹಾಗೆ ನಡೀತಾ ಇತ್ತು. ಬಟ್ ಆನ್ ಎ ಮಚ್ ವೈಡರ್ ಸ್ಕೇಲ್. ಯಾಕಂದ್ರೆ ನಡೆಸೋನು ಮುಖ್ಯಮಂತ್ರಿ ಅಲ್ಲ, ರಾಜ. ಹಿಂದೂ ಧರ್ಮದ ಶ್ರದ್ಧೆ ಇರುವಂತಹ ರಾಜ ಎಲ್ಲ ಕಲಾಪಗಳನ್ನು ಮುಂದೆ ನಿಂತು ಭಕ್ತಿ ಶ್ರದ್ಧೆಯಿಂದ ನಡೆಸ್ಕೊಡ್ತಾ ಇದ್ದಿದ್ದು ಮನುಷ್ಯ, ರಾಜ. ಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಂತೂ ಅಲ್ಲವೇ ಅಲ್ಲ. ರೈಟ್. ನಿಮಗೆ ಪರ್ಸನಲ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ವೈಭವ ಬರೋದಿಲ್ಲ. ನಿಜ. ಮೈಸೂರು ಅರಸರು ಈ ಹಿಂದೆ ಹಾಗೆ ಮಾಡಿದ್ರು, ಈ ಹಿಂದೆ ಹಂಗೆ ಮಾಡಿದ್ರಂತೆ ಅಂತಲ್ಲ. ಇವತ್ತಿಗೂ ಮೈಸೂರು ರಾಜ್ಯ ಅಂತಾನೆ ತಗೋಣ, ಸ್ವಾತಂತ್ರ್ಯ ನಂತರದ ಮೈಸೂರು ಸಂಸ್ಥಾನ ಅಂತ ತೆಗೆದುಕೊಂಡಾಗ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟವರು. ಅದು ನೀರಾವರಿ ಆಗಿರಲಿ, ಕಾರ್ಖಾನೆಗಳಾಗಿರಲಿ, ವಿದ್ಯಾಸಂಸ್ಥೆಗಳಾಗಿರಲಿ, ಇವತ್ತಿಗೂ ಆ ಅಭಿವೃದ್ಧಿಗೆ ಮೈಸೂರು ಸಂಸ್ಥಾನ ಕೊಟ್ಟಿರುವಂತಹ ಕೊಡುಗೆಗಳನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮೈಸೂರಿನ ರಾಣಿಯರೂ ಸೇರಿದ ಹಾಗೆ. ಹೌದು. ಇದು ಅಭಿವೃದ್ಧಿ ಅಂತಾರಲ್ಲ, ಅಭಿವೃದ್ಧಿ ಅನ್ನೋದು ಒಂದು ಸೀಮಿತ ಅರ್ಥದಲ್ಲಿ ನೀವು ಬಳಸ್ತಿದ್ದೀರಾ ಅಂತ ನಾನು ಅಂದ್ಕೊಂತೀನಿ. ಅಭಿವೃದ್ಧಿ ಅಂತಂದರೆ ಆರ್ಥಿಕ ದೃಷ್ಟಿಯಿಂದ ಮಾತ್ರ ನೀವು ಬಳಸ್ತಾ ಇರೋ ಶಬ್ದ ಇದು ಅಲ್ವಾ. ನೀವು ಹೇಳ್ತಾ ಇರೋ ಕಾರ್ಖಾನೆ, ರಸ್ತೆ, ಇನ್ನೊಂದು ಅಭಿವೃದ್ಧಿ ಎಲ್ಲ ಕಾಲದಲ್ಲೂ ಇತ್ತು ಅಲ್ಲ, ನಾವು ಇವತ್ತಿಗೂ ನೋಡಬಹುದಾದದ್ದು. ಹೌದು, ಈ ಕಣ್ಣು ಕಾಣೋದು ಹೌದು. ಆದರೆ ಅಭಿವೃದ್ಧಿಯ ಹೊರಗಿನ ಒಂದು ಅಭಿವ್ಯಕ್ತಿ ಇದೆಯಲ್ಲ, ಆ ಕಾಲದಲ್ಲೂ ರೋಡ್ ಇತ್ತು, ಆದರೆ ಟಾರ್ ರೋಡ್ ಇರಲಿಲ್ಲ. ಹೌದು. ನೀವು ಟಾರ್ ರೋಡ್ ಯಾಕೆ ಬರಬೇಕಾಗಿತ್ತು ಅಂತಂದರೆ ನಿಮಗೆ ವಾಹನಗಳ ರೂಪ ಬೇರೆ ಆಯಿತು. ಬಸ್ಸು, ಕಾರು, ರೈಲು ಇವೆಲ್ಲ ಬಂತು. ಅದು ಇರಲಿಲ್ಲ ಆವಾಗ. ಹಾಗಂತ ಹೇಳಿ ರಸ್ತೆನೇ ಇರಲಿಲ್ಲ ಅಂತ ಹೇಳೋಕ್ಕಾಗತ್ತಾ? ಈಗಷ್ಟೇ ಹೇಳಿದ್ವಿ ನಾವು, ಯಾವುದೋ ವಿಜಯನಗರದ ಬೀದಿಲಿ ನಿಮಗೆ ಮುತ್ತು, ರತ್ನ, ಪಚ್ಚೆ, ಚಿನ್ನ, ನಾಣ್ಯ, ವೈಡೂರ್ಯ ಇವೆಲ್ಲ ತೂಕದ ಲೆಕ್ಕದಲ್ಲಿ ಹಾಕ್ತಾ ಇದ್ರು ಅಂತ. ಇದೆಲ್ಲ ಅಭಿವೃದ್ಧಿ ಅಲ್ಲದೆ ಇನ್ನೇನು. ಆ ಕಾಲಕ್ಕೆ ತಕ್ಕಂತೆ ಅದರ ಅಭಿವ್ಯಕ್ತಿಯ ಪರಿಭಾಷೆ ಬೇರೆ ಆಗುತ್ತೆ ಅಷ್ಟೇ ಹೊರತು ಅಭಿವೃದ್ಧಿ ಅನ್ನೋದು ಇದ್ದೇ ಇದೆ ಎಲ್ಲ ಕಾಲದಲ್ಲೂ. ಇಲ್ಲ ಅಂದರೆ ಆ ಕಾಲದಲ್ಲಿ ಹೊಟ್ಟೆಗಿಲ್ಲದೆ ಎಲ್ಲರೂ ಸಾಯ್ತಾ ಇದ್ರು ಅಂತ ಅರ್ಥ ಬರುತ್ತೆ. ಸೊ ಇದು ಇದ್ದಿದ್ದೆ. ಯಾಕಂದರೆ ನಮ್ಮಲ್ಲಿ ಒಂದು ರಾಜ ಅನ್ನೋ ಶಬ್ದಕ್ಕೆ ಮೂಲ ಅರ್ಥ ಏನು ಅಂತಂದರೆ ರಂಜನಾಥ್ ರಾಜ ಅಂತ. ಅಂದರೆ ಯಾರು ಪ್ರಜೆಗಳನ್ನು ರಂಜನೆ ಮಾಡ್ತಾನೋ, ಅಂದರೆ ವ್ಯಾಪಕವಾದ ಅರ್ಥದಲ್ಲಿ ಸಂತೋಷ, ಸುಖ, ನೆಮ್ಮದಿ, ಶಾಂತಿ ಇದನ್ನೆಲ್ಲ ಕೊಡ್ತಾನೋ ಅವನೇ ನಿಜವಾದ ರಾಜ ಅಂತ. ಅಥವಾ ಇನ್ನೂ ಒಂದು ಅರ್ಥ ತಗೋಬೋದು, ರಾಜಾಹ ಪ್ರಜಾವತ್ಸಲ ಅಂತ. ಪ್ರಜೆಗಳ ವತ್ಸಲ ಆಗಿರಬೇಕು, ವಾತ್ಸಲ್ಯ ತೋರಿಸ್ಬೇಕು, ಮಕ್ಕಳ ಥರ ನೋಡಬೇಕು, ಇವೆಲ್ಲ ಇದೆ. ಕರೆಕ್ಟ್. ಅಂದರೆ ಇದು ಬಂದುಬಿಡುತ್ತಲ್ಲ, ಅದರೊಳಗೆ ಆ ಪರಿಧಿಗೆ ಬಂದುಬಿಡುತ್ತಲ್ಲ ಡೆಫಿನಿಷನ್ನಲ್ಲಿ ಅಭಿವೃದ್ಧಿ ಇವೆಲ್ಲ ಅಂತ. ಅದರ ಹೊರಗಿನ ರೂಪ ಬೇರೆ ಆಗುತ್ತೆ, ಸ್ವರೂಪ ಅದೇ ಇರುತ್ತೆ. ಆದರೆ ಏನು ಅಂತಂದರೆ ಬ್ರಿಟಿಷ್ನವರು ಆ ಕಾಲದಲ್ಲಿ ಇಲ್ಲಿ ಬಂದ ಮೇಲೆ ಹಲವಾರು ಕೆಲಸ ಮಾಡಿದ್ರು. ಮುಖ್ಯವಾದ್ದು, ಅವರು ಭಾರತವನ್ನು ಒಂದೇ ಏಟ್ನಲ್ಲಿ ಕಬಳಿಸ್ಕೊಳ್ಳಿಲ್ಲ. ಕ್ರಮಕ್ರಮವಾಗಿ ಬೇರೆ ಬೇರೆ ಸಂಧಾನಗಳು, ಅನೈತಿಕ ಒಪ್ಪಂದಗಳನ್ನೆಲ್ಲ ಮುರಿದು ಒಂದೊಂದಾಗಿ ಪೀಸಾಗಿ ನುಂಗಿದ್ರು.
ಒಂದು ಇಡೀ ರೊಟ್ಟಿನ ಬಾಯಿಗೆ ಹಾಕ್ಕೊಳ್ಳಿಲ್ಲ, ತುಂಡು ತುಂಡಾಗಿ ತಿಂತಾ ಬಂದರು. ಸೊ ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಪೂರ್ತಿ ಯಾವಾಗ ಕಳ್ಕೊಂಡ್ವೋ ನಮಗೆ ಗೊತ್ತಾಗಲಿಲ್ಲ. ಹೌದು, ಹೌದಾ? ಆವಾಗ ಭಾರತ ಎರಡಾಯಿತು. ಒಂದು ಬ್ರಿಟಿಷ್ ಇಂಡಿಯಾ, ಇನ್ನೊಂದು ಇಂಡಿಯನ್ ಇಂಡಿಯಾ. ಬ್ರಿಟಿಷ್ ಇಂಡಿಯಾ ಅಂತಂದರೆ ಪ್ರೆಸಿಡೆನ್ಸೀಸು, ನೇರವಾಗಿ ಬ್ರಿಟಿಷ್ ಸರ್ಕಾರನೇ ಭಾರತದಲ್ಲಿ ಇದ್ದುಕೊಂಡು ಡೆಲ್ಲಿಯಿಂದ ನೇರವಾಗಿ ಆಡಳಿತ ಮಾಡ್ತಾ ಇದ್ದನ್ನೆಲ್ಲ ಬ್ರಿಟಿಷ್ ಇಂಡಿಯಾ. ಬಾಂಬೆ ಪ್ರೆಸಿಡೆನ್ಸಿ, ಮಡ್ರಾಸ್ ಪ್ರೆಸಿಡೆನ್ಸಿ, ಯುನೈಟೆಡ್ ಪ್ರಾವಿನ್ಸಸ್ಸು, ಈ ಥರ ಪ್ರೆಸಿಡೆನ್ಸಿ ಅಂತ ಎಲ್ಲೆಲ್ಲಿ ಬರುತ್ತೆ ಅವೆಲ್ಲ ನೇರವಾಗಿ ಬ್ರಿಟಿಷ್. ಇನ್ನು ಮಿಕ್ಕಿದ್ದು ನಮ್ಮ ದೇಶೀಯ ಸಂಸ್ಥಾನಗಳು ಅಥವಾ ನೇಟಿವ್ ಸ್ಟೇಟ್ಸ್ ಅಥವಾ ಪ್ರಿನ್ಸ್ಲಿ ಸ್ಟೇಟ್ಸು. ಈ ವರ್ಗಕ್ಕೆ ಬರೋದು ಸುಮಾರು 550 ದೇಶೀಯ ಸಂಸ್ಥಾನಗಳು. ಅವುಗಳ ಪೈಕಿ ಅತ್ಯಂತ ದೊಡ್ಡ ದೇಶೀಯ ಸಂಸ್ಥಾನ ಹೈದರಾಬಾದಿನ ನಿಜಾಮಂದು. ಅದಾದ ನಂತರ ವಿಸ್ತಾರವಾದ ದೇಶೀಯ ಸಂಸ್ಥಾನ ಮೈಸೂರು. ಆಮೇಲೆ ತಿರುವಾಂಕೂರು, ಬಿಕನೇರು, ಹೀಗೆಲ್ಲ ಬರುತ್ತೆ, ಉದಯಪುರ, ಇವೆಲ್ಲ ಬರ್ತಾ ಹೋಗುತ್ತೆ. ಈ ಎಲ್ಲ ದೇಶೀಯ ಸಂಸ್ಥಾನಗಳ ಪೈಕಿ ಕೆಲವು ಈಗ ಹೈದರಾಬಾದ್ ನಿಜಾಮ್ ಕಿತ್ತೋಗಿರೋದು, ಅವೆಲ್ಲ ಅದು ಮಾತಾಡದೇ ಇರೋದೇ ಒಳ್ಳೆಯದಲ್ಲಿ. ಸೊ ಅದರಲ್ಲಿ ನಿಜವಾಗ್ಲೂ ಹಳೆ ಕಾಲದ ಪರಂಪರೆನ, ಈ ಗೌರವಗಳನ್ನು, ಹಳೆ ಮರ್ಯಾದೆಗಳನ್ನು ಕಾಪಾಡ್ಕೊಂಡು ಬರ್ತಾ ಇದ್ದ ಕೆಲವು ದೇಶೀಯ ಸಂಸ್ಥಾನಗಳ ಪೈಕಿ ಬರೋಡಾ ಒಂದು, ಮೈಸೂರು ಒಂದು, ತಿರುವಾಂಕೂರು ಒಂದು, ಬಿಕನೇರ್ ಒಂದು, ಆ ಕಡೆ ಮಧ್ಯಪ್ರದೇಶದಲ್ಲಿ, ಆಂಧ್ರದಲ್ಲಿ ಒಂದು 8-10 ಇತ್ತು. ಇವೆಲ್ಲ ಈ ಪರಿಧಿಗೆ ಸೇರುತ್ತೆ. ಅದರಲ್ಲಿ ಮೈಸೂರಿನವರು ಎಸ್ಪೆಷಲಿ ಒಡೆಯರ್ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಶುರುವಾಗುತ್ತೆ. ಅದಾದಮೇಲೆ ಅಲ್ವಾ ಟಿಪ್ಪು ಸತ್ತಿದ್ದು ಅವಾಗ 1799. ಅದಾದಮೇಲೆ ಮತ್ತೆ ಒಡೆಯರ ಮನೆತನಕ್ಕೆ ಬ್ರಿಟಿಷ್ನವ್ರು ಬಿಟ್ಕೊಡ್ತಾರೆ. ಆಮೇಲೆ ಇವರು ಮುಮ್ಮಡಿ ಅವರನ್ನು ಒಂದು 10-15-20 ವರ್ಷ ಪಕ್ಕಕ್ಕೆ ಕೂಡಿಸಿ ಇವರೇ ನೇರವಾಗಿ ಆಡಳಿತ ಮಾಡಿ ಆಮೇಲೆ ತಿರ್ಗಾ ವಾಪಸ್ ಅವ್ರಿಗೆ ಕೊಡ್ತಾರೆ. ಇವೆಲ್ಲ ಇದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ನಮ್ಮ ದೇಶದ, ಅಂದರೆ ನೋಡಿ ಅವರ ವಿಷನ್ ಯಾವ ಥರ ಇತ್ತು, ಮತ್ತು ಅವರ ಮುಮ್ಮಡಿಯವರ ಒಂದು ಸೂಕ್ಷ್ಮ ಗ್ರಹಣ ಯಾವ ಥರ ಇತ್ತು. ಸರಿ, ನೀನು ನನ್ನನ್ನು ಪಕ್ಕಕ್ಕಿಟ್ಟಿದ್ಯಾ, ಸಿಂಹಾಸನದಿಂದ ಬಲವಂತವಾಗಿ ನನ್ನನ್ನು ಪಕ್ಕಕ್ಕಿಟ್ಟಿದ್ಯಾ, ಆದರೂ ನನ್ನ ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಸಾಂಸ್ಕೃತಿಕ ರೂಟಿಂದ ಮಾಡಿದ್ರು. ಲಿಥೋಗ್ರಾಫ್ ಪ್ರೆಸ್ ತಂದರು ಮುಮ್ಮಡಿಯವರು. ಆಮೇಲೆ ಅನೇಕ ಕಲಾ ಕೇಂದ್ರಗಳನ್ನು, ಸಂಗೀತ ಇದಕ್ಕೆ ಇವರು ಕೊಟ್ಟರು, ಸಾಹಿತ್ಯಕ್ಕೆ ಒಂದು ಇಂಬು ಕೊಟ್ಟರು. ದೇಶದ ಬೇರೆ ಬೇರೆ ಕಡೆಯಿಂದ ವಿದ್ವಾಂಸರನ್ನು, ಆಮೇಲೆ ಚಿತ್ರಕಾರನ್ನೆಲ್ಲ ತಂದು ಒಂದು ಮೈಸೂರು ಶೈಲಿ ಅನ್ನೋ ಒಂದು ಪೇಂಟಿಂಗ್ ಅಂತಂದರು. ಈ ಥರ ಮಾಡ್ತಾ ಹೋದರು. ಶಾಲಾ ಕಾಲೇಜ್ಗಳನ್ನ ನಿರ್ಮಾಣ ಮಾಡಿದ್ರು. ಆರ್ಕಿಟೆಕ್ಚರಿಗೆ ಇದು ಕೊಟ್ಟರು. ರಾಜಕೀಯ ಪವರ್ ಇಲ್ಲ, ಪರವಾಗಿಲ್ಲ, ನನ್ನ ಹತ್ರ ದುಡ್ಡಿದೆ, ಹೇಗೆ ಮಾಡಬೇಕು ನನಗೆ ಗೊತ್ತು ಅಂತ ಈ ರೂಟಿಂದ ಬಂದು ಒಂದು ಮಾಡೆಲ್ ಸ್ಟೇಟ್ ಬರೋ ಆ ದಿಕ್ಕಲ್ಲಿ ಇವರು ಕೃಷಿ ಮಾಡಿದ್ರು ಮುಮ್ಮಡಿಯವರು. ಅವರು ಹಾಕ್ಕೊಟ್ಟಿದ್ದ ಬುನಾದಿಯಿಂದ ನಂತರ ಅವ್ರ ಮೊಮ್ಮಗ ಅನಿಸುತ್ತೆ ನಾಲ್ವಡಿಯವರು ಬಂದಾಗ ಅವರು ನಿಜವಾಗ್ಲೂ ಮೈಸೂರನ್ನು ಮಾದರಿ ರಾಜ್ಯ ಅಂತ ಮಾಡಿದ್ರು, ಮಾದರಿ ಸಂಸ್ಥಾನ ಅಂತ. ಅವ್ರ ಕಾಲದಲ್ಲಿ ಮತ್ತೆ ದಿವಾನರು ವಿಶ್ವೇಶ್ವರಯ್ಯನವರು ಗೊತ್ತೇ ಇರೋದು ತಮಗೆ. ಮೈಸೂರು ಬ್ಯಾಂಕು, ಮೈಸೂರು ಯೂನಿವರ್ಸಿಟಿ. ಈ ಹೊತ್ತು ನಮ್ಮ ಒಡೆಯರ್ ವಂಶದ ಆ ರಾಜಮನೆತನದ ಹೆಸರಿರೋ ಯಾವುದೇ ಬಿಲ್ಡಿಂಗು, ಯಾವುದೇ ರೋಡ್ ನೋಡಿ ಇನ್ನೂ ಹಾಗೆ ಗಟ್ಟಿಯಾಗಿದೆ. ಆ್ಯಸ್ ಸಿಂಪಲ್ ಆಸ್. ಹೌದಾ? ಇಲ್ಲಿ ಹಾಕೊಟ್ಟಿರೋ ಹಳೆ ಬ್ಯಾಂಗ್ಳೂರಲ್ಲಿರೋ ಏರಿಯಾಗಳು, ಪೇಟೆಗಳೆಲ್ಲ ಇದೆಯಲ್ಲ, ಅಕ್ಕಿಪೇಟೆ, ಹಳೆಪೇಟೆ, ಬಲೆಪೇಟೆ, ಚಿಕ್ಕಪೇಟೆ, ಇವೆಲ್ಲ ನೋಡಿ ಅದು ಆ ಟೌನ್ ಪ್ಲ್ಯಾನಿಂಗು ಎಷ್ಟು ಗಟ್ಟಿಯಾಗಿದೆ. ಈಗಲೂ ಹಾಗೆ ಇದೆ. ನೀವು ಆ ಗಲ್ಲಿಗಳು ಕಾಣುತ್ತೆ ನಿಮಗೆ, ಬಟ್ ನಿಮ್ಗೆ ಆ ಬಿಗ್ ಪಿಕ್ಚರ್ ಹೊರಗಡೆಯಿಂದ ಕಂಡ್ರೆ ನಿಮಗೆ ಎಲ್ಲ ನಗರದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಬಿಸ್ನೆಸ್ ಡಿಸ್ಟ್ರಿಕ್ಟ್ ಆಗಿತ್ತದು ಅಲ್ಲೇ. ಇವತ್ತು ಈ ಊರಿಗೆ ಒಂದು ಬಿಸ್ನೆಸ್ ಡಿಸ್ಟ್ರಿಕ್ಟ್ ಇಲ್ಲ. ಹೌದು. ಹಾಗಾಗಿ ಪ್ರತಿ ಏರಿಯಾಲೂ ಪಬ್ ಇದೆ, ಪ್ರತಿ ಏರಿಯಾಲೂ ದರ್ಜಿ ಅಂಗಡಿ ಇದೆ, ಪ್ರತಿ ಏರಿಯಾಲೂ ಎಲ್ಲನೂ ಇದೆ. ಇದರ ನಡುವಿನಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಎರಾನ ನೀವು ಹೇಗೆ ನೋಡ್ತೀರಿ? ಅದು ದುರ್ದೈವ. ಈಗ ವಿಜಯನಗರ ಪತನ ಆದಮೇಲೆ ಮೈಸೂರು ಸಂಸ್ಥಾನ ಅದೇ ಸ್ವತಂತ್ರವಾಗಿ ಒಂದು ಗಟ್ಟಿಯಾಗಿ ನಿಂತ್ಕೊಳ್ತು. ಇವರೆಲ್ಲ ಆಗಿರಬಹುದು, ಯಾರವರು, ನಮ್ಮ ರಣಧೀರ ಕಂಠೀರವ ನರಸರಾಜ ಒಡೆಯರು, ಅವ್ರ ಹಿಂದೆ ಅದು ಒಂದು ವೀರ ಪರಂಪರೆ ಬಂತು. ಎಲ್ಲ ಕಡೆ ಹೋದರು ಅವರು. ಒಂದು ಶಿವಮೊಗ್ಗಕ್ಕೆ ತನಕ ಒಂದು ಸಲ ಲಗ್ಗೆ ಇಟ್ಟಿದ್ರು, ತಮಿಳ್ನಾಡಲ್ಲಿ ಅಲ್ಲೆಲ್ಲ ಡಿಂಡಿಗಲ್ ತನಕ ಎಲ್ಲ ಹೋಗಿದ್ರು ನಮ್ಮವರು. ಅದು ಸಿಟ್ಟಿದೆ ಅಲ್ಲಿ ತಮಿಳ್ನವ್ರಿಗೆ, ಆ ಕಡೆ ಇರೋರಿಗೆಲ್ಲ. ಅದು ಬಿಡಿ, ಅದು ಬೇರೆ ದಿನ ಮಾತಾಡೋಣ ಇನ್ನೊಂದು ದಿನ.
ಸೊ ಬೇಕಾದಷ್ಟು ಮಾಡಿದ್ದಾರೆ. ಅಂದರೆ ಇವರು ಸಾಮ್ರಾಜ್ಯ ವಿಸ್ತಾರ ಎಲ್ಲ ತುಂಬ ಮಾಡಿದ್ದಾರೆ. ಆ ಕಡೆಯಿಂದನೂ ಈ ಕಡೆ ದಾಳಿ ಮಾಡಿದ್ದಾರೆ. ಉತ್ತರ ಕರ್ನಾಟಕದಿಂದ ಬಿಜಾಪುರ್ನವರು ಇಲ್ಲೆಲ್ಲ ಕ್ಲಾಶಸ್ ಇತ್ತು. ಮೈಸೂರು ಒಡೆಯರಿಗೂ ಇತ್ತು, ಅವ್ರಿಗೂ ಎಲ್ಲ ಇತ್ತು. ಆಮೇಲೆ ಕಾಲಕ್ರಮೇಣ ಬ್ರಿಟಿಷ್ನವರು ಹಾವಳಿ ಜಾಸ್ತಿ ಆದಾಗ ಅವರು ಆ ಕಡೆ ತಂಜಾವೂರು, ತಿರುವಾಂಕೂರು ಎಲ್ಲ ಅವರೆಲ್ಲ ಕಬಳಿಸ್ತಾ ಬಂದ ಆಲ್ಮೋಸ್ಟ್ ಅದೇ ಟೈಮಲ್ಲಿ ಈ ಮೈಸೂರು ಒಡೆಯರ್ ರಾಜ ಮನೆತನ ಸ್ವಲ್ಪ ದುರ್ಬಲ ಆಯಿತು. ಆವಾಗ ಒಂದು ಹಂತದಲ್ಲಿ ದಳವಾಯಿಗಳು, ಕಮಾಂಡರ್ ಇನ್ ಚೀಫ್ ಅಂತಾರಲ್ಲ, ಜನರಲ್, ಈ ದಳವಾಯಿಗಳ ಪ್ರಾಬಲ್ಯ ಹೆಚ್ಚುತ್ತಾ ಬರುತ್ತೆ. ಯಾವಾಗ ಒಳಜಗಳ ಮನೆತನದಲ್ಲಿ ಜಾಸ್ತಿ ಆಗಕ್ಕೆ ಶುರುವಾಯಿತು, ಈ ಫೋರ್ಸಸ್ ಎಲ್ಲ ಬರುತ್ತೆ. ಈ ದಳವಾಯಿಗಳು ಒಂದು ಸಲ ನಂಜರಾಜ ದಳವಾಯಿ ಇಂಥವರೆಲ್ಲ ಅವರು ನಾವೇ ಡಿಫ್ಯಾಕ್ಟೋ ಕಿಂಗ್ಸು, ನಾವೇ ರಿಯಲ್ ಪವರ್ ನಾವೇ, ರಾಜ ಸುಮ್ಮನೆ ಸಿಂಹಾಸನಕ್ಕೋಸ್ಕರ ಅಲಂಕಾರ ಮಾಡಿರೋ ಒಂದು ಬೊಂಬೆ ಅಂತ ಈ ಲೆಕ್ಕ ಅವ್ರಿಗೆ. ಆ ಟೈಮ್ನಲ್ಲಿ ಒಬ್ಬ ದಳವಾಯಿ, ನನ್ನ ಹೆಸರು ಮರ್ತೋಗಿದೆ, ನಂಜರಾಜ ಅರಸ್ ಅನಿಸುತ್ತೆ, ಹೆಸರು ಮರ್ತೋಗಿದೆ, ಡೋಂಟ್ ಕೋಟ್ ಮಿ ಆನ್ ದಟ್. ಸೊ ಈ ದಳವಾಯಿ ಹೈದರ್ ಅಲಿ ಅನ್ನೋ ಒಬ್ಬ ಬಾಡಿಗೆ ಹಂತಕ ಇರ್ತಾನೆ, ವೆರಿ ಶಾರ್ಪ್ ಫೆಲೋ, ಅವನು ಅನಕ್ಷರಸ್ಥ ಬೇಸಿಕಲಿ. ಈ ಹೈದರ್ ಅಲಿ ಅನ್ನೋವನು ಒಳ್ಳೆ ಹೆಸರು ಸಂಪಾದಿಸ್ಕೊಂಡಿರ್ತಾನೆ. ಬೇರೆ ಬೇರೆ ಅಂದರೆ ಯಾವ ರಾಜ ಬೇಕೋ, ಯಾವ ಸೈನ್ಯದಲ್ಲಿ ಬೇಕೋ, ನಿನಗಿಷ್ಟು ದುಡ್ಡು ಕೊಡ್ತೀನಿ, ನನ್ನ ಸೈನ್ಯದಲ್ಲಿ ನೀನು ಫೈಟ್ ಮಾಡೋದ್ರೆ ಮಾಡ್ತಾ ಇರ್ತಾನೆ ಅಂಥವನನ್ನು ಇವನು ತೊಗೊಳ್ತಾನೆ ಯಾವುದೋ ಒಂದು ಯುದ್ಧದಲ್ಲಿ. ಅವನಿಗೆ ಒಂದು ಜವಾಬ್ದಾರಿ ಕೊಟ್ಟು, ನೇತೃತ್ವದಲ್ಲಿ ಜವಾಬ್ದಾರಿ ಕೊಡ್ತಾನೆ. ಇಲ್ಲೇ ನಂದಿ ಬೆಟ್ಟನೂ ಏನಿಲ್ಲ, ಇಂಥದ್ದು ಚಿಕ್ಕಬಳ್ಳಾಪುರ ಹತ್ರ ಇರೋ ಒಂದು ಯುದ್ಧದಲ್ಲಿ ಆ ಕೋಟೆನ ಇವನು ವಶ ಮಾಡ್ಕೊಳ್ತಾನೆ ಹೈದರ್ ಅಲಿ. ಅಲ್ಲಿಂದ ಪ್ರಮೋಷನ್ ಸಿಗುತ್ತೆ. ಓಹೋ, ಇವನು ಚೆನ್ನಾಗಿದ್ದಾನೆ, ನನ್ನ ಪಕ್ಕ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಕ್ರಮಕ್ರಮವಾಗಿ ಹೈದರ್ ಅಲಿ ತನ್ನದೇ ಒಂದು ಪಡೆನ ಸೃಷ್ಟಿ ಮಾಡ್ಕೊಳ್ತಾನೆ. ಮೈಸೂರು ಪಡೆ ಒಳಗೆ ಸೃಷ್ಟಿ ಮಾಡಿಕೊಂಡು ದಳವಾಯಿಗೆ ಅದೇ ದಿಂಡಿಗಲ್ಲಿಗೆ ಹೋಗಿ ಮುತ್ತಿಗೆ ಹಾಕಿ, ಈ ಕೋಟೆ ನಂದೆ, ನೀವು ಯಾರ್ಯಾರು ಸೋತಿದಾನೋ ಅವನು ಕಿಷ್ಟು ಅಥವಾ ಕಪ್ಪ ಕಾಣಿಕೆ ನನಗೆ ಕೊಡಬೇಕು, ಮೈಸೂರು ಒಡೆಯರಿಗಲ್ಲ ಅಂತ. ಆ ಮಟ್ಟಕ್ಕೆ ಬೆಳೆದು ಕೊನೆಗೆ ದಳವಾಯಿನೇ ಇವನು ಆಕ್ರಮಣ ಮಾಡಿ ಅವನನ್ನು ಜೈಲಿಗೆ ಹಾಕಿ, ಆ ಥರ ಮೈಸೂರು ಇದನ್ನು ಅವನು ಅಧಿಕಾರವನ್ನು ಕಸಿದುಕೊಳ್ತಾನೆ. ಆದರೆ ಕಸಿದುಕೊಂಡ್ಮೇಲೆ ನಾನು ಸುಲ್ತಾನ್ ಅಂತ ತುಂಬ ಕಾಲ ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಮೈಸೂರು ರಾಜ ಮನೆತನನ ಹೌಸ್ ಅರೆಸ್ಟ್ ಆಗಿ ಇಡ್ತಾನೆ. ಅಂದರೆ ಸುಮ್ಮನೆ ಕೂರಿಸಿ, ಇಲ್ಲ, ಹೌಸ್ ಅರೆಸ್ಟ್, ಗೃಹ ಬಂಧನ. ಅದಾದ ಎಷ್ಟೋ ವರ್ಷ ಆದಮೇಲೆ ಇವನು ನಾನೇ ಸುಲ್ತಾನ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು ಹೈದರ್ ಅಲಿ. ಆ ಚಾಣಾಕ್ಷತನ ಎಲ್ಲ ಇರುತ್ತೆ. ಸೊ ಬೇಸಿಕಲಿ ಹಿ ಈಸ್ ಅ ಯೂಸರ್ಪರ್ ಅಂತ ಇದರಲ್ಲಿ ಕರೀತಾರೆ, ಕಬಳಕೋರ. ಅವನು ಬೇಸಿಕಲಿ ಕಬಳಿಸ್ಕೊಳ್ತಾನೆ. ನೇರವಾಗಿ ಯುದ್ಧ ಮಾಡಿ, ಅಂದರೆ ನಿಮ್ಮ ಉಪ್ಪು ತಿಂದು ಮನೆಗೆ ದ್ರೋಹ ಬಗೆದು ಅವನು ಮೈಸೂರು ಇದನ್ನು ಬೆನ್ನಕ್ಕೆ ಚೂರಿ ಹಾಕಿ ಮೈಸೂರು ಸಿಂಹಾಸನನ ಅವನು ಕಿತ್ಕೊಳ್ತಾನೆ. ಇದೇ ಮಾಡೋದು. ನೇರವಾಗಿ ಯುದ್ಧ ಮಾಡಿ ಗೆಲ್ಲೋದು ಬೇರೆ, ಅದು ನ್ಯಾಯವಾದ ಮಾರ್ಗ. ಅದು ಎರಡೂ ಕಡೆಯಿಂದ ಅಂಗೀಕೃತವಾದ ಮಾರ್ಗ. ಇದು ಅದಲ್ಲ, ಆಯಿತಾ. ತಿಂದ ಮನೆಗೆ ದ್ರೋಹ ಬಗೆಯೋದು. ಹೀಗೆ ಮಾಡಿ ಅವ್ರನ್ನ ಗೃಹ ಬಂಧನಲ್ಲಿ ಇಡ್ತಾನೆ. ಯಾರನ್ನ? ನಮ್ಮ ಅರಸರ ರಾಜಮನೆತನ. ಟಿಪ್ಪು ಸುಲ್ತಾನ ಇವನಿಗಿನ ವರ್ಷ, ಅವನು ಮತಾಂಧ ಬೇಸಿಕಲಿ ಯಾವುದಕ್ಕೂ. ಮತ್ತು ಹೈದರ್ ಅಲಿಗೆ ಇನ್ನೂ ಒಂದು ಇದು ಗೊತ್ತಿರುತ್ತೆ ಅವನಿಗೆ, ಚಾಣಾಕ್ಷ. ಏನಂತಂದರೆ ಜನಗಳು, ಹಿಂದೂಗಳೇ ಮೆಜಾರಿಟಿ ಇರೋದು ಮೈಸೂರು ಇಡೀ ಸಂಸ್ಥಾನದಲ್ಲಿ, ಇವರನ್ನು ಎದುರು ಹಾಕ್ಕೋಬಾರ್ದು, ಮತಾಂಧಾಗಿ ಎದುರು ಹಾಕ್ಕೋಬಾರ್ದು. ಜೊತೆಗೆ ಅವನ ಸುತ್ತಲೂ ಇರೋರು, ಇವನು ಒಳ್ಳೆ ಲೀಡರ್, ನಾಯಕತ್ವದ ಒಳ್ಳೆ ಲಕ್ಷಣ ಹೈದರ್ ಅಲಿಗೆ ಇರುತ್ತೆ. ಆದರೆ ಜನಗಳನ್ನು ಬರೀ ಅಧಿಕಾರದಲ್ಲಿ ಕೂತ್ಕೊಳ್ಳೋದು ಒಂದು, ಅದನ್ನು ನಿಭಾಯಿಸೋದು ಇನ್ನೊಂದು ಕಷ್ಟ, ನಿಜವಾದ ಕಷ್ಟ ಅದೇ. ಅದಕ್ಕೆ ದಿವಾನ್ ಪೂರ್ಣಯ್ಯ ಬೇರೆ ಬೇರೆ ಹಿಂದೂ ಅಧಿಕಾರಿಗಳನ್ನೇ ಸುತ್ತಲೂ ಕೊಟ್ಕೊಳ್ತಾನೆ. ಯಾಕೆ ಅಂತಂದರೆ ಇವರು ದಕ್ಷರು ಅಂತ. ಇದೆಲ್ಲ ಇರುತ್ತೆ, ಆಯಿತಾ. ಆದರೆ ಅವನ ಮಗ ಬರ್ತಾನಲ್ಲ ಟಿಪ್ಪು, ಅವನಿಗೆ ಇದಿರೋದಿಲ್ಲ, ಪೂರ್ತಿ ಮತಾಂಧ. ಇದು ಖುದಾದತ್ ಸರ್ಕಾರ, ಅಂದರೆ ಇದು ಅಲ್ಲಾಹುವಿನ ಸರ್ಕಾರ ಅಂತ. ಈ ಥರ ಮಾಡಿ ವಿನಾಕಾರಣ ಹಿಂದೂಗಳಿಗೆ ತೊಂದರೆ ಕೊಟ್ಟು ಹಾಳು ಮಾಡಿ, ಬಲವಂತ ಮತಾಂತರ ಮಾಡಿ, ಜಜಿಯಾಗಳು ಹಾಕಿ, ದೇವಸ್ಥಾನ ಲೆಕ್ಕ ಇಲ್ಲದೆ ಇರೋಷ್ಟು ದೇವಸ್ಥಾನನ ಸರ್ವನಾಶ ಮಾಡಿ ಟಿಪ್ಪು ಸುಲ್ತಾನ. ಅವನು ಎಲ್ಲರ ಜೊತೆನೂ ದ್ವೇಷ ಕಟ್ಕೊಂಡಿದ್ದಾನೆ. ಅಲ್ಲಿ ಕೊಡಗಿನ ರಾಜನ ಜೊತೆ, ಆ ಕಡೆ ತಿರುವಾಂಕೂರು ರಾಜನ ಜೊತೆ, ಈ ಕಡೆ ನಿಜಾಮನ ಜೊತೆ, ಆರ್ಕಾಡಲ್ಲಿರೋ ತಮಿಳ್ನಾಡು ಆರ್ಕಾಡಲ್ಲಿರೋ ನವಾಬನ ಜೊತೆ, ಮರಾಠರ ವಿರುದ್ಧ, ಆಮೇಲೆ ಬ್ರಿಟಿಷ್ನವ್ರು ಯಾರನ್ನು ಬಿಟ್ಟಿದ್ದಾನೆ. ಸೊ ಎಲ್ಲರೂ ಒಟ್ಟಿಗೆ ಸಂಧಾನ ಮಾಡಿಕೊಂಡು, ಮಾಡ್ತೀನಿ ರೀ, ಇವನು ಸರಿಗಿಲ್ಲ, ಇವನಿಗೊಂದು ಪಾಠ ಕಲಿಸ್ಬೇಕು ಅಂತ. ಆವಾಗ ಇವರೆಲ್ಲ ಬಂದು
ಲಾರ್ಡ್ ಮಾರ್ನಿಂಗ್ಟನ್ ಇವರೆಲ್ಲ ಬಂದು ಇವನನ್ನು ಸದೆ ಬಡಿದು 4ನೇ ಆಂಗ್ಲ ಮತ್ತು ಮೈಸೂರು ಯುದ್ಧದಲ್ಲಿ ಇವನು ಸಾಯ್ತಾನೆ. ಆವಾಗ ಯಾರು ಅದಕ್ಕೆ ಮೈಸೂರು ಸಂಸ್ಥಾನಕ್ಕೆ ನ್ಯಾಯವಾಗಿ ವಾರಸುದಾರರಾಗಿರ್ತಾರೋ ಒಡೆಯರವ್ರಿಗೆ ವಾಪಸ್ ಕೊಡ್ತಾರೆ ಬ್ರಿಟಿಷ್ನವರು. ಆದರೆ ಸಾಮ್ರಾಜ್ಯ ವಾಪಸ್ ಬರುತ್ತೆ, ಅಧಿಕಾರ ಸ್ವಾತಂತ್ರ್ಯ ಹೋಗುತ್ತೆ. ಅದಾದ 20 ವರ್ಷದ ನಂತರ ಮತ್ತೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಾರೆ. ಕೆಲವೇ ಸ್ವಲ್ಪ ಸಮಯದಲ್ಲಿ ಒಂದು ವಾಸ್ಟ್ ಸಬ್ಜೆಕ್ಟನ್ನು ಅಂದರೆ ಕಟ್ಕೊಟ್ಟಿದ್ದೀರಿ, ಸುಂದರವಾಗಿ ಕಟ್ಕೊಟ್ಟಿದ್ದೀರಿ. ಮುಂದಿನ ಹಂತಗಳಲ್ಲಿ ಡೆಫಿನೆಟ್ಲಿ ಒಂದೊಂದು ರಾಜಮನೆತನದ ಒಂದೊಂದು ಸ್ಪೆಷಲ್ ಎಪಿಸೋಡ್ನ ಮಾಡೋಣ. ಹಾಗೆ ಇನ್ನೊಂದಷ್ಟು ಸಬ್ಜೆಕ್ಟ್ಗಳು ನಾನು ನಿಮ್ಮಿಂದ ಮಾತು ಕೇಳೋದಿದೆ, ನಾನು ಆಗಾಗ ಒಂದಷ್ಟು ಕಾಟ ಕೊಡ್ತಿರ್ತೀನಿ. ಧನ್ಯವಾದ. ಅಗತ್ಯವಾಗಿ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.